ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 10 ನಿಮಿಷಗಳ ಕಾಲ ನಾನು ನಿಮ್ಮ ಜೊತೆ ಇರ್ತೀನಿ. ಬಹಳ ಮುಖ್ಯವಾಗಿ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಇದೀಗ ನಾಗಮಂಗಲದ ಬೆಂಕಿಯಲ್ಲಿ ಬೆಂದು ಹೋಯ್ತಾ. ನೋಡಿ, ಇಂಥ ಘಟನೆಗಳಾದಾಗ ರಾಜಕಾರಣಿಗಳು ಭಾಳ ಖುಷಿ ಪಡ್ತಾರೆ. ನಾವಲ್ಲಿ ಪಾಪ 25 ಕೋಟಿ ಹೋಯ್ತು ಅಂತೇಳಿ ಅಳ್ತಾ ಇರ್ತಾರೆ. ಎರಡು ಸಮುದಾಯಗಳ ನಡುವೆ ಸಂಘರ್ಷ ಆಗ್ತಾ ಇರ್ತಾರೆ. ರಾಜಕಾರಣಿಗಳು ಆರಾಮಿರ್ತಾರೆ. ಯಾಕೆ ಹೇಳಿ? ಮೂಡಾ ಹಗರಣದ ಸದ್ದು ಕೇಳ್ತಾ ಇಲ್ಲ, ವಾಲ್ಮೀಕಿ ಹಗರಣದ ಸದ್ದು ಕೇಳ್ತಾ ಇಲ್ಲ. ಓದು ಇದಾದರೆ, ಇನ್ನೊಂದು ಕಡೆ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಸೋತ್ರಲ್ಲ, ಅದಕ್ಕೆ ಪ್ರತೀಕಾರವಾಗಿ ಮುನಿರತ್ನ ಅವರನ್ನು ಬಂಧಿಸಲಾಯ್ತಾ ಅನ್ನುವಂಥ ಒಂದು ಗುಸುಗುಸು ಕೇಳಿ ಬರ್ತಾ ಇದೆ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ವಿಭಾಗದ ಆರ್ ನಗರ ಕೂಡ ಅಲ್ಲೇ ಬರುತ್ತೆ. ಅಲ್ಲಿ 98,000 ಲೀಡ್ ಕೊಟ್ಟಿಸಿದ್ರು BJPಗೆ, ಮಂಜುನಾಥ್ ಅವರಿಗೆ. ಇದೇನಾದರೂ ನಂತರ ಮುಯ್ಯಿಗೆ ಮುಯ್ಯಿ ಅಂತೇಳಿ ಬಂತ ಅಂತ ಒಂದು ಗುಸುಗುಸಿದೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ಈ ಜೈಲಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ರೀ ನೋಡಿ. HD ರೇವಣ್ಣ ಹೋಗಿ ಬಂದರು, ಪ್ರಜ್ವಲ್ ರೇವಣ್ಣ ಇದ್ದಾರೆ, ಸೂರಜ್ ರೇವಣ್ಣ ಇದ್ದಾರೆ, ನಾಗೇಂದ್ರ, ಮುನಿರತ್ನ. ಏನು ಗೌರ್ಮೆಂಟ್ ಅಲ್ಲೇ ಮಾಡಿಬಿಡ್ತಾರೆ ಹಿಂಗೆ? ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರದ ಒಳಗೆ ಡ್ರಗ್ಸ್ ಮಾತ್ರವಲ್ಲ, ಲಾಂಗ್ ಕೂಡ ಸಿಕ್ಕಿದೆ. ನಾವು ಅವತ್ತಿಂದ ಹೇಳ್ತಾ ಇದ್ವಿ, ಲಾಂಗ್ ಕೂಡ ಸಿಕ್ಕಿದೆ. ಹೆಂಗ್ರಿ ಜೈಲೊಳಗೆ ಲಾಂಗ್ ಹೋಗುತ್ತೆ? ಇದರ ಜೊತೆಗೆ ಇವತ್ತಿನಿಂದ ದೇವೇಗೌಡರ ಜೀವನಯಾನದ ಸಮಗ್ರ ಮಾಹಿತಿಯನ್ನು ಒಂದೊಂದೇ ಎಪಿಸೋಡ್ ಪೂರ್ತಿ ವಾರ ನಿಮ್ಮ ಮುಂದಿಡ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಮಂಗಳೂರಲ್ಲಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ, ಪಾಂಥಾಹ್ವಾನ ಕೊಟ್ಟವರ ನಡೆಗೆ ಭಾರೀ ಖಂಡನೆ. ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಪರ ಘೋಷಣೆ. ಮುನಿರತ್ನ ಜಾತಿ ನಿಂದನೆ ಧಮ್ಕಿ ಕೇಸ್, ನಾಳೆ ಮತ್ತೆರಡು ಆಡಿಯೋ ರಿಲೀಸ್. ಗುತ್ತಿಗೆದಾರ ಚೆಲುವರಾಜು ಬೆನ್ನಿಗೆ ನಿಂತ ಕಾಂಗ್ರೆಸ್. ವಿಲ್ಸನ್ ಗಾರ್ಡನ್ ನಾಗನ ಬಳಿ ಡ್ರಗ್ಸ್ ಪತ್ತೆ, ದರ್ಶನ್ ಮಿತ್ರನನ್ನ ಬೇರೆ ಜೈಲಿಗೆ ಕಳಿಸಲು ಸಿದ್ಧತೆ. ಶೀಘ್ರವೇ 2ನೇ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ. ಗೃಹಲಕ್ಷ್ಮಿಗೆ ಫಿಲ್ಟರ್ ಹಾಕುತ್ತಿದೆ ಸರ್ಕಾರ. 1,00,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಶಾಕ್ ಕೊಡಲು ನಿರ್ಧಾರ. ತೆರಿಗೆ ಕಟ್ಟುವವರಿಗೆ ಬೀಳಲಿದೆ ಪ್ರಹಾರ. ದೆಹಲಿಯಲ್ಲಿ ಆಮ್ ಆದ್ಮಿ BJP ಸಮರ. ನಾಳೆ ರಾಜೀನಾಮೆ ನೀಡಲು ಕೇಜ್ರಿವಾಲ್ ನಿರ್ಧಾರ. ದೆಹಲಿ CM ಕಡು ಭ್ರಷ್ಟ ಅಂತ BJP ಪ್ರಹಾರ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. 6 ದಿನಗಳ ಹಿಂದೆ ಮಂಡ್ಯ ನಾಗಮಂಗಲದಲ್ಲಿ ಗಣೇಶೋತ್ಸವದ ಶೋಭಾಯಾತ್ರೆ ಮೆರವಣಿಗೆ, ವಿಸರ್ಜನಾ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಮಸೀದಿ ಮುಂಭಾಗದಲ್ಲಿ ಉಂಟಾದ ಗಲಭೆ, ನಂತರ ಅಲ್ಲಿ ನಡೆದಂಥ ಬೆಂಕಿ ಉಗುಳುವಿಕೆ, ಆ ನಂತರ ಸುಟ್ಟು ಕರಕಲಾದಂಥ ಅಂಗಡಿ ಮುಗ್ಗಟ್ಟುಗಳು, 25 ಕೋಟಿ ನಾಶವಾಗಿದ್ದು, ಆ ನಂತರ ಅಲ್ಲಿ ಸವಾಲು, ಆ ಸವಾಲಿನ ನಂತರ ಮಂಗಳೂರಲ್ಲಿ ಇವತ್ತು ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಮೊದಲಿಗೆ ಸೇರಿದ್ರು, ಅವರನ್ನು ವಶಕ್ಕೆ ಪಡೆಯಲಾಯಿತು. ನಂತರ ಬೇರೆ ರೂಟಲ್ಲಿ ಈದ್ ಮಿಲಾದ್ ಮೆರವಣಿಗೆಯನ್ನು ನಡೆಸಲಾಯಿತು. ಇದರ ನಡುವೆ ಕೂಡ ಅಲ್ಲಲ್ಲಿ ಕೆಲವರು ಸೌಹಾರ್ದಯುತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತೀನಿ. ಇದೆಲ್ಲವೂ ಕೂಡ ರಿಪೋರ್ಟ್ ನಿಮ್ಮ ಮುಂದೆ ಇದೀಗ. ದೃಶ್ಯ 1, BC ರೋಡ್ನಲ್ಲಿ VHPಯಿಂದ ಕೇಸರಿ ಕಹಳೆ. ದೃಶ್ಯ 2, ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ.
ದೃಶ್ಯ 3 ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4 ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5 ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ, ಕೇಸರಿ ನಾಯಕರ ರೋಷಾವೇಶ. ಕಡಲನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಕೆಲ ಹಿಂದೂ ಕಾರ್ಯಕರ್ತರು ಸವಾಲ್ ಹಾಕಿದ್ರು. ನಮ್ಮ ಏರಿಯಾದಲ್ಲಿ ಅದ್ಹೇಗೆ ಮೆರವಣಿಗೆ ಹೋಗ್ತೀರಾ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮುಸ್ಲಿಮರು ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಅಂತ ಪ್ರತಿ ಸವಾಲ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ವಿಎಚ್ಪಿ ಹಿಂದೂ ಕಾರ್ಯಕರ್ತರ ದಂಡಾಗಿ ಬಿಸಿ ರೋಡ್ಗೆ ಜಮಾಯಿಸಿದ್ರು. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಬದಲಿಸಿದ ಮಾರ್ಗದಲ್ಲೂ ಕೆಲ ಹಿಂದೂ ಕಾರ್ಯಕರ್ತರು ಈದ್ ಮಿಲಾದ್ ಮೆರವಣಿಗೆ ತಡೆಯೋಕೆ ಯತ್ನಿಸಿದ್ರು. ಕೂಡಲೇ ಪೊಲೀಸರು ನೆರೆದಿದ್ದವರನ್ನ ಚದುರಿಸಿದ್ರು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದೆಲ್ಲ ಆಗೋದಕ್ಕೆ ಕಾರಣ ನಿಜವಾಗಲೂ ನಾಗಮಂಗಲದಲ್ಲಿ ಪೊಲೀಸರು ಸ್ವಲ್ಪ ಸಂಯಮ ತೋರಿದ್ದಿದ್ರೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ. ಕೆಲವರು ಹೇಳ್ತಾರೆ ಯಾಕೆ ಹೋಗಬೇಕು ಅಂತ. ಯಾಕೆ ಹೋಗಬಾರ್ದು ಅಂತ ನಾನು ಕೇಳ್ತೀನಿ. ಮಸೀದಿ ಆಗಲಿ ಮಂದಿರವಾಗಲಿ ಯಾಕೆ ಹೋಗಬಾರ್ದು? ಮಸೀದಿ ಮುಂಭಾಗದಲ್ಲಿ ಹೋಗಬಾರ್ದು ಅಂತ ತಾನೇ ಗಲಾಟೆ ಆಗಿತ್ತು. ಮಸೀದಿ ಮುಂಭಾಗದಲ್ಲಿ ಹೋಗುವಾಗ ಅಲ್ಲಿ ಹೆಚ್ಚು ಹೊತ್ತು ಕಾಲ ಕಳೀತಾರೆ, ಡ್ಯಾನ್ಸ್ ಜಾಸ್ತಿ ಮಾಡ್ತಾರೆ. 4-5 ಪೊಲೀಸ್ ಜಾಸ್ತಿ ಹಾಕಿ ಅವ್ರಿಗೊಂದು ಎಚ್ಚರಿಕೆ ಕೊಡಿ, ನೋಡ್ರಪ್ಪ ಇಷ್ಟೇ ನಿಮಿಷ, ಜಾಸ್ತಿ ಮಾಡೋಂಗಿಲ್ಲ ಅಂತೇಳಿ. ಸೂಕ್ಷ್ಮ ಪ್ರದೇಶ ಅಂತ ವೋಟಿಂಗ್ ಟೈಮಲ್ಲಿ ಇರುತ್ತಲ್ಲ, ಬಿಟ್ಬಿಡ್ತೀವಿ ನಾವು. ಸೂಕ್ಷ್ಮ ಪ್ರದೇಶ ಅಲ್ಲಿ ಹೋದರೆ ಗಲಾಟೆ ಆಗುತ್ತೆ, ವೋಟ್ ಮಾಡಿಸ್ತೀವಿ ತಾನೇ. ಏನು ಮಾಡ್ತೀವಿ? 10 ಜನ ಪೊಲೀಸ್ ಜಾಸ್ತಿ ಆಗ್ತೀವಿ. ಈಗ ಅದಕ್ಕಿಂತ ಜಾಸ್ತಿ ಕಿಚ್ಚು ಬಿಸಿ ರೋಡಲ್ಲಿ ಇರಲಿಲ್ವಾ ಹಿಂದೂ ಸಂಘಟನೆಗಳದ್ದು? ಹೆಂಗೆ ಪೊಲೀಸರು ರೆಡಿಯಾಗಿ ಬರಲಿಲ್ವಾ? ತಡಿಲಿಲ್ವಾ? ಆಗತ್ತಲ್ವಾ? ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಆದರೆ ನನಗನ್ಸೋದೇನು ಗೊತ್ತಾ, ಈ ನಾಗಮಂಗಲ ಬೆಂಕಿಯಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣ ಸುಟ್ಟೋಯ್ತು ಅಂತ. ಯಾಕಂದರೆ ಮಾಧ್ಯಮದ ದೃಷ್ಟಿಯಿಂದ ಅದನ್ನು ಬೇರೆ ಕಡೆ ತಿರುಗಿಸಬೇಕಾಗಿತ್ತು. ಈಗ ಮುಖ್ಯಮಂತ್ರಿ ಯಾರು ಅಂತ ನಾವು ಸುದ್ದಿ ಮಾಡ್ತಾ ಇಲ್ಲ, ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಸುದ್ದಿ ಮಾಡ್ತಾ ಇಲ್ಲ, ನಾನೇ ಮುಖ್ಯಮಂತ್ರಿ ಅಂತ ಯಾರು ಹೇಳ್ತಾ ಇಲ್ಲ, ಯಾರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, BJP ಇನ್ಸೈಡ್ ಪ್ರಾಬ್ಲಮ್ ಯಾರು ಮಾತಾಡ್ತಾ ಇಲ್ಲ, ಅವರು ಸೇಫ್ ಆಗ್ಬಿಟ್ರು ರಾಜಕಾರಣಿಗಳು. ಇಲ್ಲಿಗೆ ಬಂದು ನಿಂತಿದೆ. ಹಿಂದೂ ಮುಸ್ಲಿಂ ಹೊಡೆದಾಡ್ಕೊಳ್ಳಿ ಸಾಯಿರಿ ಅನ್ನೋಂಥ ರೀತಿಯಲ್ಲಿ ಬೇಕಿತ್ತ ಇದು? ಊರಲ್ಲಿ ಒಂದು ಶಾಂತಿ ಸಭೆ ಅಂತ ಆಗತ್ತಲ್ಲ, ಮಾಡ್ಬೋದಿತ್ತಲ್ಲ. ನಿಮಗೆ ಮಂಡ್ಯದಲ್ಲಿ ಮಾಡ್ಬೋದಿತ್ತು, ನಾಗಮಂಗಲದಲ್ಲಿ ಮಾಡ್ಬೋದಿತ್ತಲ್ಲ ಕೂತ್ಕೊಂಡು. ನೀವು ಹೊರಗಿನವರಿಗೆ ಅವಕಾಶ ಮಾಡಿಕೊಟ್ರಿ. ಹೊರಗಿನವರು ಬಂದಿದ್ಯಾರು? ಕೇರಳದವರು. ಯಾಕೆ ಬಿಟ್ಟರು? ಅದು ಯಾರು? ಅದು ಇದೆ. ಇದು ಕೇವಲ ಊರವರ ಪ್ರಾಬ್ಲಮ್ಮ? ಕೇರಳದಿಂದ ಬಂದು ಇದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರಾ? ಅವರು ಯಾರು? ಅದು ಬೇಕು. ಏನಾಗುತ್ತೆ? ನಾಗಮಂಗಲದಲ್ಲಿ ಗಲಾಟೆ ಆದಾಗ ಹಿಂದೂಗಳು ಹೇಳಿದರು, ನಾಡಿದ್ದು ಅಂದರೆ ಇವತ್ತು ಈದ್ ಮಿಲಾದ್ ಇದೆಯಲ್ಲ, ಅವತ್ತಿನ ಮೆರವಣಿಗೆ ನಾವು ನೋಡ್ಕೋತೀವಿ, ನಿಮಗೆ ತಾಕತ್ತಿದ್ದಾರೆ ಅಂತ ಎರಡೂ ಕಡೆ ಕೂಡ ಧ್ವನಿ ಬಂತು. ನೋಡಿ, ಎರಡೂ ಸಮುದಾಯಗಳಲ್ಲೂ ಕೂಡ ಕಿಡಿಗೇಡಿಗಳಿರ್ತಾರೆ, ಅದರಲ್ಲಿಲ್ಲ ಅಂತ ಏನಿಲ್ಲ. ಆದರೆ 90% ಹಿಂದೂಗಳಿರ್ಬೋದು ಅಥವಾ ಮುಸಲ್ಮಾನರಿರ್ಬೋದು, ಅವರಿಗೆ ಒಂದು ಅತ್ಯುತ್ತಮವಾದಂಥ ಸಮಾಜ ಬೇಕು ಅಂತಿರ್ತದೆ. ಈ 10% ಇರುತ್ತಲ್ಲ ಯಾರಿದ್ರೂ ಕೂಡ, ಅದು ಡೇಂಜರು. ಈ 10% ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು ಮೊದಲೇ ನಾಗಮಂಗಲದಲ್ಲಿ ಮಟ್ಟ ಹಾಕಿದ್ದಿದ್ರೆ, ಆ ಪೆಟ್ರೋಲ್ ಬಾಂಬ್ ತಂದವರನ್ನು ಮಟ್ಟ ಹಾಕಿದ್ದಿದ್ರೆ, ಆ ತಲ್ವಾರ್ ತಂದವರನ್ನು ಮಟ್ಟ ಹಾಕಿದ್ದಿದ್ರೆ
ಆ CCTV ಹೊಡೆದವರನ್ನ ಮಟ್ಟ ಹಾಕಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಕಿಡಿಗೇಡಿಗಳೆಲ್ಲ ಕಡೆ ಇರ್ತಾರೆ, ಕಿಡಿಗೇಡಿಗಳನ್ನು ಫಸ್ಟ್ ತೆಗೆದು ಒಳಗೆ ಹಾಕಬೇಕು, ಅದೇ ಪೊಲೀಸರ ಕೆಲಸ. ಅದು ಬಿಟ್ಬಿಟ್ಟು ಇದ್ದವ್ರದ್ದೆಲ್ಲ ಆಸ್ತಿ ನಾಶ ಮಾಡಿಸೋದಲ್ಲ. ನಾಗಮಂಗಲ ಗಲಭೆಯಿಂದ ಏನಾಗುತ್ತೆ, ಹಿಂದೂಗಳು ಕೆರಳ್ತಾರೆ. ಅಫ್ಕೋರ್ಸ್, ಅರೇ ಗಣಪತಿ ವಿಸರ್ಜನೆಗೆ ಹೆಂಗೆ ಬಿಡ್ತಾ ಇಲ್ಲ ಅಂಥೇಳಿ ಕೆರಳಿದಂಥ ಹಿಂದೂಗಳು ನಾಗಮಂಗಲ ಗಲಭೆ ಬೆನ್ನಲ್ಲೇ ಹಿಂದೂಗಳು ಸವಾಲು ಹಾಕ್ತಾರೆ. ಈದ್ ಮಿಲಾದ್ ಇದೆಯಲ್ಲ ನೋಡ್ಕೋತೀವಿ, ಅವಕಾಶ ಕೊಡಬಾರ್ದು ಈದ್ ಮಿಲಾದ್ಗೆ ಅಂತೇಳಿ ಸವಾಲು ಹಾಕ್ತಾರೆ. ಹಿಂದೂ ಮುಖಂಡ ಶರಣ್ ಪಂಪೇಳಿ ಆಗ್ರಹವನ್ನು ಮಾಡ್ತಾರೆ. ನೋಡಿ, ಹಿಂದೂಗಳಿಗೆ ಅವಕಾಶ ಕೊಟ್ಟಿಲ್ಲ ನೀವು, ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಗಲಭೆ ಆಗಿದೆ, ನಾಡಿದ್ದು ಈದ್ ಮಿಲಾದ್ ಇದೆ ನೋಡ್ಕೋತೀವಿ ಅನ್ನೋಂಥ ರೀತಿಯಲ್ಲಿ. ಈಗ ಶರಣ್ ಪಂಪೇಲ್ ನಡೆಗೆ ಮುಸ್ಲಿಂ ಮುಖಂಡರು ಕೆರಳಿದ್ರು. ಅದು ಹೆಂಗಾಗತ್ತೆ? ಒಂದು ಆಡಿಯೋ ಬಂತು, ತಾಕತ್ತಿದ್ದರೆ ಬಂಟ್ವಾಳದ BC ರೋಡ್ಗೆ ಬಂದು ನೋಡಿ, ನಾಡಿದ್ದು ನಾವು ಬರ್ತೀವಲ್ವಾ, ಮೆರವಣಿಗೆ ಮಾಡ್ತೀವಲ್ವಾ, ತಡೆಯಿರಿ ತಾಕತ್ತಿದ್ರೆ. ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ಆಡಿಯೋ ಒಂದು ವೈರಲ್ ಆಗುತ್ತೆ. ಹಿಂದೂಗಳ ಯಾತ್ರೆ ಬಂದರೆ ತಡೆಯೋದಾಗಿ ಧಮಕಿ ಹಾಕ್ತಾರೆ. ಈಗ ಈ ಸವಾಲನ್ನು ಸ್ವೀಕರಿಸಿದಂಥ ಹಿಂದೂಗಳು, ಅಲ್ಲೊಂದು ಸವಾಲು, ನಾವು ಬರ್ತೀವಿ BC ರೋಡ್ಗೆ, ಯಾರೋ ಮುಸ್ಲಿಮರು ಹೇಳೋದು, BC ರೋಡ್ನಲ್ಲಿ ನಮ್ಮನ್ನು ತಡೆದು ನೋಡಿ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಯಾರು? ಬಂಟ್ವಾಳ ಪುರಸಭೆ ಮಾಜಿ ಅಧ್ಯಕ್ಷ ಶರೀಫ್ ಮತ್ತು ಹುಸೇನ್ ಸವಾಲ್ ಹಾಕ್ತಾರೆ. ಯಾರಿಗೆ? ಹಿಂದೂ ಸಂಘಟನೆಗಳಿಗೆ. ದಕ್ಷಿಣ ಕನ್ನಡದ BC ರೋಡ್ನಲ್ಲಿ ತಡೆಯುವ ಸವಾಲ್. ನಾಗಮಂಗಲದಲ್ಲೇ ಗಣೇಶೋತ್ಸವಕ್ಕೆ ಅಡ್ಡಿ ಆಗುತ್ತೆ. ಅಡ್ಡಿ ಆದಾಗ ಹಿಂದೂಗಳು ಹೇಳ್ತಾರೆ, ನೋಡೋಣ ನಿಮ್ಮ ಈದ್ ಮಿಲಾದ್ ಇದೆ ಅಂತ ಹೇಳಿ. ಈದ್ ಮಿಲಾದ್ ಮೆರವಣಿಗೆ ಬರ್ತೀವಿ, ತಾಕತ್ತಿದ್ದರೆ ತಡೆಯಿರಿ ಅಂತೇಳಿ ಮುಸ್ಲಿಮರು ಸವಾಲು ಹಾಕ್ತಾರೆ. ಆಡಿಯೋ ಸವಾಲಿನಿಂದ ಕೆರಳಿ ಕೆಂಡಾಮಂಡಲವಾಗ್ತಾರೆ BHP ಮತ್ತು ಬಜರಂಗ ದಳ. BHP ಮತ್ತು ಬಜರಂಗ ದಳ ಕಾರ್ಯಕರ್ತರು ಕೆಂಡಾಮಂಡಲವಾಗ್ತಾರೆ. ಇವತ್ತು ಈದ್ ಮಿಲಾದ್ ಮೆರವಣಿಗೆ ಇತ್ತಲ್ಲ, ಈದ್ ಮಿಲಾದ್ ಮೆರವಣಿಗೆಗೆ 1 ಗಂಟೆ ಮೊದಲೇ ಅಪಾರ ಜನಸ್ತೋಮ BC ರೋಡ್ನಲ್ಲಿ ಹಿಂದೂ ಮುಖಂಡರುಗಳು ಕೇಸರಿ ಪಡೆ ಸೇರುತ್ತೆ. ಯಾವ ರೀತಿ ಸೇರುತ್ತೆ ಅಂತಂದರೆ, ಸಾಗರೋಪಾದಿಯಲ್ಲಿ BC ರೋಡ್ನಲ್ಲಿ ಜಮಾವಣೆಗೊಳ್ತಾರೆ ಹಿಂದೂ ಕಾರ್ಯಕರ್ತರು. ಒಂದೇ ಘೋಷಣೆ, ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಘೋಷಣೆ ಮುಗಿಲು ಮುಟ್ಟತ್ತೆ. ಆ ನಂತರ BC ರೋಡ್ ಚಲೋ ಶುರುವಾಗುತ್ತೆ, ಅವರನ್ನು ಪೊಲೀಸರು ತಡೀತಾರೆ, ವಾಗ್ವಾದಗಳಾಗತ್ತೆ. ನಂತರ ಮತ್ತೊಂದು ಕಡೆಯಿಂದ ಈದ್ ಮಿಲಾದ್ಗೆ ಮೆರವಣಿಗೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಇವತ್ತು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರು ಒಂದು ಕಡೆ ನೋಡಿ, ನಾನು ಪದೇ ಹೇಳ್ತಾ ಇರ್ತೀನಿ ಒಂದು ಮಾತು, ಗಣೇಶೋತ್ಸವ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಹಿಂದೂಗಳಿಗೆ ಆಸೆ ಇರುತ್ತೆ, ಈದ್ ಮಿಲಾದ್ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಮುಸ್ಲಿಮರಿಗೆ ಆಸೆ ಇರುತ್ತೆ. ಇದು ಅದ್ಧೂರಿಯಾಗಿ ನಡೆದರೆ ನಮ್ಮ ಬೆಳೆ ಬೇಯೋದಿಲ್ಲ ಅಂತೇಳಿ ರಾಜಕಾರಣಿಗಳಿಗೆ ಒಂದು ಕೆಟ್ಟ ಮನಸ್ಸಿರುತ್ತೆ. ಹಾಗಾಗಿ ಎರಡೂ ಕಡೆ ಇರುವಂತಹ 10% ಅಥವಾ 20% ಕಿಡಿಗೇಡಿಗಳಿಗೆ ಏನಾದರೂ ಮುಲಾಮ್ ಹಚ್ಚಿ ಅದನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಊರಿಗೆ ಊರೇ ಒತ್ತೂರಿಯುತ್ತೆ. ಅಲ್ಲಿ ನಾವು ಗಣೇಶೋತ್ಸವ ಮಾಡಿದ್ವಾ, ಈದ್ ಮಿಲಾದ್ ಮಾಡಿದ್ವೋ ಯಾರಿಗೂ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಈದ್ ಮಿಲಾದ್ ಆಗಲಿ, ಗಣೇಶೋತ್ಸವ ಆಗಲಿ, ಯಾಕೆ ವರ್ಷಕ್ಕೊಮ್ಮೆ ಒಂದು ರಿಲ್ಯಾಕ್ಸ್ ಆಗೋದಕ್ಕೆ, ಖುಷಿ ಪಡೋದಕ್ಕೆ, ಸಂಭ್ರಮ ಪಡೋದಕ್ಕೆ, ಮುಂದಿನ ವರ್ಷಕ್ಕೆ ಒಂದು ದಾಪುಗಾಲಿಡೋದಕ್ಕೆ ಇರುವಂಥ ಹಬ್ಬ ಹರಿದಿನಗಳು ಅಲ್ವಾ? ಇದರ ನಡುವೆ ಕೂಡ ಹಿಂದೂ ಕಾರ್ಯಕರ್ತರು ಒಂದು ಕಡೆ ಭರ್ಜರಿ ಪ್ರತಿಭಟನೆ ಮಾಡ್ತಾಯಿದ್ರು. ಆದರೆ ಅದೇ ಮಂಗಳೂರಿನ ವಿವಿಧ ಭಾಗಗಳಲ್ಲಿ ಹಿಂದೂ ಮುಸ್ಲಿಂ ಜನರು ಕೂಡಿ ಬಾಳೋದು ಹೇಗೆ ಅಂತ ಕೂಡ ತೋರಿಸ್ಕೊಟ್ರು. ಮಾಣಿಯಲ್ಲಿ, ಅನಂತಾಡಿಯಲ್ಲಿ, ಬೋಳಿಯಾರ್ನ ಅನೇಕ ಕಡೆ ಭಾವೈಕ್ಯತೆಯ ದೃಶ್ಯಗಳು ಕೂಡ ಕಂಡುಬಂತು. ಇಂಥ ದೃಶ್ಯಗಳು ಗಣೇಶೋತ್ಸವ ಸಂದರ್ಭದಲ್ಲೂ ಕೂಡ ಕಂಡುಬರುತ್ತೆ. ಇದು ಮಾಣಿಯಲ್ಲಿ ನೋಡಿ, ಕೇಸರಿ ಶಾಲೆ ಹಾಕ್ಕೊಂಡಿದ್ದಾರೆ, ಪಾನಕ ವಿತರಣೆ ಆಗ್ತಾ ಇದೆ. ಅಲ್ಲೇ ಪಕ್ಕದ ಅನಂತಾಡಿಯಲ್ಲಿ, ಓಕೆ, ಆ ನಂತರ ಬೋಳಿಯಾರ್ನಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಈ ಥರ ಇದ್ರೆ ಕಷ್ಟ ಅಲ್ವ ರೀ? ಈ ಥರ ಇದ್ದರೆ ನೀವು ಹೆಂಗೆ ಓಟ್ ಹಾಕ್ತೀರಿ? ಅಭಿವೃದ್ಧಿ ಕೇಳಬೇಕಾಗತ್ತೆ, ಅಭಿವೃದ್ಧಿ ಮಾಡಿರೋದಿಲ್ಲ ಅಲ್ವಾ? ಆದರೆ ಮೊನ್ನೆ ಶಾಂತವಾಗಿದ್ದ ನಾಗಮಂಗಲ ಕಿಡಿಗೇಡಿಗಳ ಕೃತ್ಯದಿಂದ ಹೊತ್ತಿ ಉರಿತಾ ಇತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಮತ್ತೆಲ್ಲೂ ಇಲ್ಲದ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾನು ಬೆಳಗ್ಗಿನಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಪೊಲೀಸರಿದ್ದಾರೆ, ಅಲ್ಲಿ ಯಾರೋ ಕಲ್ಲೊಡಿತಾ ಇದ್ದಾರೆ. ಈ ಜನ ಹೇಳ್ತಾ ಇದ್ದಾರೆ, ಸರ್ ಅದನ್ನು ಬಚಾವ್ ಮಾಡಿ ಸರ್, 30 ಲಕ್ಷ
ದುಡ್ಡು ಹಾಕಿದ್ದಾನೆ ಸರ್, ಬಚಾವ್ ಮಾಡಿ ಸರ್ ಅಂದರೆ ಪೊಲೀಸರು ಹಿಂಗೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ಅಂತಂದರೆ ಅಪ್ಪ 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 ಪೊಲೀಸರ ಬಗ್ಗೆ ಒಂದು ಹೇಸಿಗೆ ಹುಟ್ಟುಬಿಡುತ್ತೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್ ಇವಾಗ ರೀಸೆಂಟಾಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟಾಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್ ಇಷ್ಟು ಜನ ಇದ್ರೆ ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರು ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟು ಜನ ಇದ್ರೆ ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್ ಇಷ್ಟು ಜನ ಇದ್ರೆ ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪಾಪ ಅವ್ರು ಹೇಳ್ಕೊತಾ ಇದ್ದಾನೆ, ಸರ್ ಇಷ್ಟು ಜನ ಇದ್ದೀರಿ ಪೊಲೀಸರು, ಹೋಗಿ ರಕ್ಷಣೆ ಮಾಡಿ ಸರ್ ಅಂತೇಳಿ. ಅವರು ಹೋಗಿ ರಕ್ಷಣೆ ಮಾಡೋದಲ್ಲ, ಆ ಪೊಲೀಸರಿಗೆ ಮೆಜೆಸ್ಟಿಕ್ ಬರ್ಲಿಕ್ಕೆ ಹೇಳಿ, ಎಗ್ ರೈಸ್ ಮಾಡ್ತಾನೆ ಅವ್ರ ಹತ್ರ, ಎಗ್ ರೈಸ್ ಮಾರಲಿ. ಅವನು ಪಾಪ ಅವನಿದಾನಲ್ಲ ಪಾಪ ಅವಂತರ ಒಂದು ಲಾಟ್ರಿ ಕೊಟ್ಟಿದ್ರು ಹೋಗ್ಬಿಡ್ತಿದ್ದ. ಸರ್ ಹೋಗಿ ಸರ್ ಇಷ್ಟು ಜನ ಇದ್ರಲ್ಲ ರಕ್ಷಣೆ ಮಾಡಿ ಅಂತ ಕಪ್ಪಾಳ ಕೊಡ್ದಂಗೆ ಹೇಳ್ತಾ ಇದ್ದಾನೆ. ಇವರು ಆ ಕಡೆ ಈ ಕಡೆ ನೋಡಿ ಯಾಕೆ ಬೇಕು ಪೊಲೀಸ, ಬಟ್ಟೆ ಬಿಚ್ಚಿ ಬಂದುಬಿಟ್ರಪ್ಪ ಇಲ್ಲಿಗೆ ಹಾಕಿ ಬಿಟ್ಟು. ಅಲ್ಲಿ ಮೆಜೆಸ್ಟಿಕ್ ಅದೇ ಹೇಳಿದ್ನಲ್ವಾ, ಎಗ್ ರೈಸ್ ಎಗ್ ರೈಸ್ ಎಗ್ ರೈಸ್ ಮಾರಿ, ಅದು ಮಾಡಿ ಬೆಸ್ಟ್ ನಿಮಗೆ. ಪೊಲೀಸರು ಅನ್ನುವಾಗ ಒಂದು ಗೌರವ ಇರುತ್ತೆ ರೀ ನಮಗೆ. ಅಷ್ಟು ಜನ ನೋಡಿ ಮತ್ತೆ ಕೇಳಿಸ್ಕೊಳ್ಳಿ ಹೇಳೋದನ್ನು ಎಷ್ಟು ನಿಕೃಷ್ಟವಾಗಿ ನೋಡ್ಬಿಟ್ಟ ಅವ ಪೊಲೀಸರನ್ನ ಅಂತಂದ್ರೆ ನೋಡಿ. ಸರ್ ಇವಾಗ ರೀಸೆಂಟಾಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟಾಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟು ಜನ ಇದ್ರೆ ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟು ಜನ ಇದ್ದೀರಿ ಹೋಗಿ ರಕ್ಷಣೆ ಮಾಡಿ ಅಂತ ಹೇಳ್ತಿದ್ದಾನೆ. ಅವ್ರು ಎಲ್ಲಿ ರಕ್ಷಣೆ ಮಾಡಲಿಕ್ಕೆ? ಇಲ್ಲಿ ಗೊತ್ತಾಗುತ್ತೆ ಅವ್ರು ಎಗ್ ರೈಸ್ ಮಾಡುವಾಗ ಪೊಲೀಸ್ ಬಂದು ಕೇಳ್ತಾನಲ್ಲ, ಇದು ಏನೋ ಕೊಡು ಅಂತ, 10 ರೂಪಾಯಿ 20 ರೂಪಾಯಿ, ಆಗ ಗೊತ್ತಾಗುತ್ತೆ ನಾವು ಏನು ಮಾಡಬೇಕಾಗಿತ್ತು ಅಂತೇಳಿ. ಅಲ್ಲಿಯ ಇನ್ಸ್ಪೆಕ್ಟರ್ ಮತ್ತು DYSPನ ಆ ಕಡೆ ಈ ಕಡೆ ಎತ್ತಂಗಡಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಆ ಪೊಲೀಸರು ಒಬ್ಬರು ಉಳಿಬಾರ್ದು. ಈ ನಡುವೆ ನೋಡಿ, ನಾನು ಒಂದು ಮಾತನ್ನು ಹೇಳಿದೆ, ಕಿಡಿಗೇಡಿಗಳಿರ್ತಾರೆ ಅಂತೇಳಿ. ಆದರೆ ಮಹಾ ಕಿಡಿಗೇಡಿಗಳು ಎಲ್ಲಿಂದ ಬಂದರು? PFI ಯಾಕೆ ಬಂತು ಇಲ್ಲಿ? PFI ಬಂತಾ? ಕೇರಳದಿಂದ ಬಂದ್ರ? ಹಾಗಿದ್ರೆ ಶುರು ಮಾಡಿದ್ಯಾರು? ಯಾರು ಶುರು ಮಾಡಿದ್ದು? PFI ಕಮ್ಮಕ್ಕೆ ಕೊಟ್ಟಿದ್ರೆ ಅದರ ಕೊಬ್ಬು ಇಳಿಸ್ಬೇಕಲ್ವಾ? ನಾಗಮಂಗಲದ ಗಣೇಶ ವಿಸರ್ಜನೆ ವೇಳೆ ಗಲಭೆ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತಾ? ಕೋಮು ಗಲಭೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಗಲಾಟೆಯ ಹಿಂದೆ ಕೇರಳದ ನಿಷೇಧಿತ PFI ಸಂಘಟನೆಯ ಲಿಂಕ್ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಯಾರು? A44 ಯೂಸುಫ್, A61 ನಾಸಿರ್ ಮೇಲೆ ಡೌಟ್ ಇದೆ. ಯೂಸುಫ್ ಮತ್ತು ನಾಸರ್ ಇಬ್ಬರು ಕೇರಳದವರು. CCTVಯ ದೃಶ್ಯಾವಳಿ ಆಧರಿಸಿ ಇಬ್ಬರ ಬಂಧನವಾಗಿದೆ. ಇಬ್ಬರು ನಿಷೇಧಿತ PFI ಸಂಘಟನೆ ಕಾರ್ಯಕರ್ತರು. ನಾಗಮಂಗಲದಲ್ಲಿ ಕೆಲ ದಿನಗಳಿಂದ ಠಿಕಾಣಿ ಊರಿದ್ರು.
ಪಾತ್ರೆ ಮಾರ್ತಾ ಇದ್ರು, ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯಾಕೆ? ಈಗ ಕೆಲವರು ಹೇಳಿದ್ರಲ್ಲ, ಏಯ್ ಯಾಕೆ ಹೋಗಬೇಕು, ಮಸೀದಿ ಮುಂಭಾಗದಿಂದ ಹೋಗಬಾರ್ದು ಅಂತ ಕೆಲವರು ಹೇಳ್ತಾರಲ್ಲ. ಯಾಕೆ ಹೋಗಬಾರ್ದು? ಇವರು ಯಾಕೆ ಬಂದರು? ಇವರನ್ನ ಪ್ರಶ್ನೆ ಮಾಡಿ. ನೀವು ಯಾಕೆ ಇಲ್ಲಿ ಕಾಲಿಟ್ರಿ? ಧೈರ್ಯ ಇದೆಯಾ ನಿಮಗೆ ಪ್ರಶ್ನೆ ಮಾಡೋದಕ್ಕೆ? ಕೆಲವು ಎಡಬಡಿ ಅಂಗಿಗಳಿರ್ತಾವಲ್ಲ, ಪ್ರಶ್ನೆ ಮಾಡಿ. PFI ಇಬ್ಬರು ಯಾಕೆ ಬಂದರು? A44 ಮತ್ತು A61. ಪ್ರಶ್ನೆ ಮಾಡೋ ಧೈರ್ಯ ಇದೆಯಾ ನಿಮಗೆ? ಪ್ರಶ್ನೆ ಮಾಡಿದ್ರೆ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಬೇಕು, ಒನ್ ಸೈಡೆಡ್ ಅಲ್ಲ. ಆಮೇಲೆ ಗಣೇಶೋತ್ಸವ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ, ಯಾವುದೇ ಜಾಗದಲ್ಲಿ, ಎಲ್ಲಿ ಬೇಕಿದ್ರೂ ಕೂಡ ಮೆರವಣಿಗೆ ಹೋಗ್ಬೋದು. ಅದನ್ನು ತಡೆಯೋರು ಯಾರೂ ಇಲ್ಲ, ತಡೆಯಬಾರ್ದು, ತಡೆಯೋರು ಹುಟ್ಟಿಲ್ಲ. ಭಾರತ ದೇಶದಲ್ಲಿ ಗಣೇಶೋತ್ಸವದ ಆಗದೆ ಇನ್ನೆಲ್ಲರೂ ಆಗಬೇಕು? ಇನ್ನೆಲ್ಲ ಆಗಬೇಕು ಗಣೇಶೋತ್ಸವ? ಇಲ್ಲೆಲ್ಲ ಆಗಬೇಕು ಶಾರದೋತ್ಸವ? ಇನ್ನೆಲ್ಲ ಆಗಬೇಕು ದಸರಾ? ಇಲ್ಲಿ ಮಾಡಬೇಡಿ ಅಂತ ಮಾತ್ರ ಹೇಳಬೇಡಿ. ಇದರ ಮುಂದೆ ಮಾಡಬಾರ್ದು, ಅದರ ಮುಂದೆ ಮಾಡಬಾರ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1947ರಲ್ಲಿ ಈ ಭಾರತ ದೇಶ ಇಬ್ಬಾಗವಾಗಿದ್ದು ಧರ್ಮದ ಆಧಾರವಾಗಿ ಒಂದು ಮುಸ್ಲಿಂ ರಾಷ್ಟ್ರವಾಗಿ. ಆದರೆ ನಾವು ಹಿಂದೂ ರಾಷ್ಟ್ರ ಅಂತ ಮಾಡಿಕೊಳ್ಳಿಲ್ಲ. ಜಾತ್ಯತೀತ ಇರಪ್ಪ ಎಲ್ಲರೂ ಅಂತೇಳಿ. ಹಾಗಿದ್ರೆ ಇದು ಹಿಂದೂ ರಾಷ್ಟ್ರ ಅಲ್ವಾ? 47ರ ಆಧಾರದ ಪ್ರಕಾರ ಹಿಂದೂ ರಾಷ್ಟ್ರ ಅಲ್ವಾ? ಧರ್ಮದ ಆಧಾರದಲ್ಲಿ ತಾನೇ ವಿಭಜನೆ ಆಗಿದ್ದು, ಹೌದಾ ಅಲ್ಲ? ನಾವೇನು ಹೇಳಿದ್ವಿ? ನಿಮಗಿಷ್ಟ ಇಲ್ಲ ಅಂದರೆ ಹೋಗ್ಬೇಡ್ರಪ್ಪ. ಇವತ್ತು ಗಣೇಶೋತ್ಸವ ಮಾಡಬೇಡಿ, ಅರೆ ಇದರ ಮುಂದಿಂದ ಹೋಗಬಾರ್ದು, ಅರೆ ಲಾಜಿಕ್ ಅಲ್ವಾ ಪ್ರಶ್ನೆ? ಓಕೆ, ಇನ್ನು ನಾಗಮಂಗಲ ಕೋಮುಗಲಭೆಯಲ್ಲಿ 3 ಕಿಡಿಗೇಡಿಗಳು ನಾಗಮಂಗಲ ಕೋಮುಗಲಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರಂತೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಈ ಕೋಮುದಳ್ಳಿಯರಲ್ಲಿ ನಿಷೇಧಿತ ಸಂಘಟನೆಗಳ ಕೈವಾಡವಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವರ ಮಾತನ್ನು ಕೇಳಿಸಿಕೊಳ್ಳಿ. ನಾಗಮಂಗಲದಲ್ಲಿ ಬುಧವಾರ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಗಲಭೆಯಲ್ಲಿ 3 ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸತ್ಯಶೋಧನಾ ಸಮಿತಿ ಹೋಗ್ತಾ ಇದೆ. ಅದನ್ನು ರಿಪೋರ್ಟ್ ತಗೊಂಡು ನಾವು ನಿಜ ಇದ್ದರೆ ಮತ್ತೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಊರಲ್ಲಿ ನಡೆಯುವಂಥ ಗಲಾಟೆಗಳಿದೆಯಲ್ಲ, ಅದರಲ್ಲಿ ಶಾಂತಿ ಸಭೆಯಲ್ಲಿ ಸರಿಯಾಗಿಬಿಡ್ತದೆ. ಅದು ಗಣೇಶೋತ್ಸವ ಇರ್ಬೋದು, ಈದ್ ಇರ್ಬೋದು. ಊರಲ್ಲಿ ಎಲ್ಲರೂ ಒಂದು ಹಿರಿಯರು ಇರ್ತಾರೆ. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ ಅವ್ರ ಹತ್ರ ಕೂತು ಮಾತಾಡಿಸಿದ್ರೆ 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಯಾವಾಗ 3ನೇವರು ಎಂಟ್ರಿ ಆಗ್ತಾರೆ ಅದು ಪ್ರಾಬ್ಲಮ್. ಯಾಕೆ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮಾಸ್ಕ್ ಮತ್ತು ಬಾಂಬ್ ನಾಗಮಂಗಲ ಕೋಮು ಗಲಭೆಗೆ ಪೂರ್ವ ತಯಾರಿಯಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಮೆಡಿಕಲ್ ಶಾಪ್ಗೆ ತೆರಳಿದ್ದ ಕಿಡಿಗೇಡಿಗಳ ಗುಂಪು ಗಲಭೆಗೂ ಮೊದಲ 200 ಮಾಸ್ಕ್ ಖರೀದಿ ಮಾಡಿದ್ರು, ಮುಖ ಕಾಣಬಾರ್ದು ಅಂತೇಳಿ. ಮೊದಲು CCTV ನಾಶ ಮಾಡಿದ್ದಾರೆ ಆರೋಪಿಗಳು. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದ ಕಿಡಿಗೇಡಿಗಳು. ಪೆಟ್ರೋಲ್ ಬಾಂಬ್ ಹಿಂದೆ ಕೇರಳದವರ ಕೈವಾಡ ಇದೆಯಾ ಹಾಗಿದ್ರೆ? ಆದರೂ ಮೊದಲ 23 ಆರೋಪಿಗಳು ಹಿಂದೂ. A1 A2 23 ತನಕ ಹಿಂದೂಗಳ ಗಣೇಶೋತ್ಸವ, ಹಿಂದೂಗಳು ಶೋಭಾಯಾತ್ರೆ ಮಾಡ್ತಾ ಇದ್ದದ್ದು. ತಲ್ವಾರ್ ತಂದವರು ಬೇರೆ, ಪೆಟ್ರೋಲ್ ಬಾಂಬ್ ಹಾಕಿದವರು ಬೇರೆ. ಯಾರು ಅಟ್ಯಾಕ್ ಮಾಡ್ತಾರೆ ಆಗ ಇವರು ಅಟ್ಯಾಕ್ ಮಾಡಿಯೇ ಮಾಡ್ತಾರೆ. ಕೈ ಕಟ್ಟಿ ಕೂತಿರ್ತಾರೆ ಯಾರಾದರೂ? ಇವರು A23 ತನಕ ಇವರೇ. ಹಾಗಾಗಿ VHP ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹಿಂದೂಗಳೇ ಟಾರ್ಗೆಟ್, ನೀವು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡ್ತಾ ಇದೆ. ನೆಕ್ಸ್ಟ್, ವೆಲ್ಕಮ್ ಬ್ಯಾಕ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಸಂಕಷ್ಟ 1-2. ಆ ಕಡೆ ಸಂಕಷ್ಟ ತಪ್ತಾ ಇಲ್ಲ, ಒಂದು ಕಡೆ ಬೇಲ್ ಸಿಗ್ತಾ ಇಲ್ಲ, ಈ ಕಡೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾರು ಫ್ರೆಂಡ್ಸ್ ಸುತ್ತಮುತ್ತ ಇಲ್ಲ. ಅಟ್ಲೀಸ್ಟ್ ನಾಗರಾಜ್ ಯಾರು ಜೊತೆಗಿರ್ತಾ ಇದ್ರು, ಅವರು ಇಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಆಗಿದ್ದಾರೆ. ಆದ್ದರಿಂದ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ವಿಶೇಷವಾದಂತಹ ಪುಸ್ತಕವನ್ನು ತಂದು ಕೊಟ್ಟಿದ್ದಾರಂತೆ ದರ್ಶನ್ಗೆ. ಏನದು, ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಯ್ಯನ ಕೈ ಹಿಡಿಯುತ್ತಾನ ಹನುಮಾನ್. ದರ್ಶನ್ ಬೆನ್ನಿಗೆ ನಿಂತ್ರ ಮಿತ್ರ ಸುದೀಪ್.
ಧಿಮಾಕು, ಮೈ ತುಂಬಾ ಧಿಮಾಕು. ಹೆಂಡತಿಗೆ ಹೊಡೆಯೋದು, ಹೋಟೆಲ್ ಸಿಬ್ಬಂದಿ ಮೇಲೆ ಕೈ ಮಾಡೋದು, ಪ್ರೊಡ್ಯೂಸರ್ಗೆ ಧಮಕಿ ಹಾಕೋದು, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋದು. ಅಬ್ಬಬ್ಬ, ಈ ಕಿತ್ತೋದ್ ಕಾಟೇರನ ಧಿಮಾಕು ದೌಲತ್ತು ಒಂದಾ ಎರಡ? ಮಾಡೋದೆಲ್ಲ ಮಾಡಿ ಹನುಮನಿಗೆ ಮೊರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬಡಿದು ಕೊಂದ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 17 ಜನ ಜೈಲು ಸೇರಿದ್ದಾರೆ. ಆದ್ರೂ ಪೊರ್ಕಿಯ ಪೊಗರು ಮಾತ್ರ ಕಮ್ಮಿಯಾದಂತೆ ಕಾಣ್ತಿಲ್ಲ. ಅದೇ ಕಾರಣಕ್ಕೆ ಕಾಟೇರನ ಕೈಗೆ ಹನುಮಾನ್ ಚಾಲೀಸ ನೀಡಲಾಗಿದೆ. ಅದನ್ನ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ, ಪತ್ನಿ ವಿಜಯಲಕ್ಷ್ಮಿ. ಪತಿ ಮನಪರಿವರ್ತನೆ ಆಗ್ಲಿ ಅನ್ನೋ ಕಾರಣಕ್ಕೆ ಪುಸ್ತಕ ನೀಡಿದ್ದಾರಂತೆ. ಪುಸ್ತಕ ಬರ್ತಿದ್ದಂತೆ ಜೈಲು ಸಿಬ್ಬಂದಿ ಎಲ್ಲವನ್ನ ಪರಿಶೀಲಿಸಿ ಬಳಿಕ ದರ್ಶನ್ಗೆ ಹನುಮಾನ್ ಚಾಲೀಸ ಪುಸ್ತಕ ನೀಡಿದ್ದಾರೆ. ಆತನ ಕಷ್ಟ ನೋಡಿ ಸಂಭ್ರಮಿಸೋದಿಲ್ಲ. ನನ್ನ ಸ್ನೇಹಿತ ತೊಂದರೆಯಲ್ಲಿದ್ದಾಗ ನೋಡಿ ಖುಷಿ ಪಡುವ ವ್ಯಕ್ತಿ ನಾನಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಆ ಮೂಲಕ ದರ್ಶನ್ ಮೇಲಿನ ಸ್ನೇಹದ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ದಾರೆ. ದರ್ಶನ್ಗೆ ಸುದೀಪ್ ಬಲ. ದರ್ಶನ್ ನನ್ನ ಮಧ್ಯದ ಜಗಳ ಸ್ಪರ್ಧೆ ವೈಯಕ್ತಿಕ. ಆತನ ಸಮಸ್ಯೆ ಕಂಡು ಖುಷಿ ಪಡುವ ವ್ಯಕ್ತಿ ನಾನಲ್ಲ. ಘಟನೆ ನೆನೆದು ನನಗೆ ನೋವಾಗಿದ್ದಂತೂ ಸತ್ಯ. ಕೆಲ ವ್ಯಕ್ತಿಗಳು ಮಾತನಾಡದಿದ್ರೂ ಪರವಾಗಿಲ್ಲ, ಆದ್ರೆ ಕಣ್ಮುಂದೆ ಚೆನ್ನಾಗಿ ಓಡಾಡ್ತಿದ್ರೆ ಸಾಕು ಅನ್ನೋ ಮೂಲಕ ಪರೋಕ್ಷವಾಗಿ ದರ್ಶನ್ ಪರ ಸುದೀಪ್ ಬ್ಯಾಟ್ ಬೀಸಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ವಿಲವಿಲ ಒದ್ದಾಡ್ತಿದ್ದಾನೆ. ಸೆರೆಮನೆಯಲ್ಲಿ ದಾಸನಿಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಕೇಳ್ತಿದ್ದಾನಂತೆ. ರೇಣುಗಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಇದೀಗ ಒಂದು ಟೀಮ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದೆ. ನಾವು ಆವತ್ತಿಂದ ಹೇಳ್ತಾ ಇದ್ವಿ, ಪರಪ್ಪನ ಅಗ್ರಹಾರದಲ್ಲಿ ತುಂಬ ಇದೆ ರೀ. ಕೇವಲ ಫೋಟೋ ಗಿಡೋ ಪ್ರಶ್ನೆ ಅಲ್ಲ, ಇವತ್ತು ಡ್ರಗ್ಸ್ ಸಿಕ್ಕಿದೆ, ಲಾಂಗ್ ಸಿಕ್ಕಿದೆ. ಬನ್ನಿ, ಏನದು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ಯಾ ನಶೆಯ ಲೋಕ ಇದ್ದೇ ಇರುತ್ತೆ. ಈ ಡ್ರಗ್ಸ್ ಮಾರೋರು, ಗಾಂಜಾ ಮಾರೋರನ್ನ ಒಳಗೆ ಕರ್ಕೊಂಡು ಹೋದರೆ ನೆಕ್ಸ್ಟ್ ಅವರೇ ಸಪ್ಲೈ ಮಾಡ್ತಾರೆ. ಸೆಂಟ್ರಲ್ ಜೈಲ್ ಅಕ್ರಮ ಚಟುವಟಿಕೆಗೆ ಕಡಿವಾಣ ಯಾಕಿಲ್ಲ? ಮಾಡೋಕ್ಕಾಗ್ತಾ ಇಲ್ವೋ, ಅಥವಾ ಅಲ್ಲಿಗಿರುವಂಥ ಸೂಕ್ತ ಸಿಬ್ಬಂದಿ ಸಾಕಾಗ್ತಾ ಇಲ್ವೋ? ಇಲ್ಲಿ ಪೊಲೀಸರು ಬಂಧನ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ದೊಡ್ಡ ದೊಡ್ಡ ರೌಡಿಗಳು ಏನು ಹೇಳ್ತಾರೆ ಅದನ್ನು ಪೊಲೀಸರು ಕೇಳಬೇಕು. ಜೈಲಿನಲ್ಲಿ ದರ್ಶನ್ ಗೆಳೆಯನ ಬಳಿ ಡ್ರಗ್ಸ್ ಪತ್ತೆಯಾಗಿದೆ ಅಂತೆ. ವಿಲ್ಸನ್ ಗಾರ್ಡನ್ ನಾಗನಿಗೆ ಶಾಕ್ ಕೊಟ್ಟ ಖಾಕಿ ಪಡೆ. ಮೊನ್ನೆ 100 ಜನ CCB ಪೊಲೀಸರು ಹೋಗಿದ್ರು, ಏನೂ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲಿ 6 ಬಾಕ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ. ಮತ್ತೆ ಹೋಗಿದ್ದಾರೆ. ಆಗ್ನೇಯ ವಿಭಾಗದ ಪೊಲೀಸರಿಂದ ದಿಢೀರ್ ದಾಳಿ ಆಗತ್ತೆ. ನಾಗ ಆತನ ಸಹಚರ ಇದ್ದ ಬ್ಯಾರಕ್ ಮೇಲೆ ರೇಡ್ ಆಗತ್ತೆ. ವಿಲ್ಸನ್ ಗಾರ್ಡನ್ ನಾಗನ ಪಡೆ ಬಳಿ ಡ್ರಗ್ಸ್ ಪತ್ತೆಯಾಗಿದೆ. ಮೊಬೈಲ್ ಹಾಗೂ ಡ್ರಗ್ಸ್ 25,000 ಕ್ಯಾಶ್ ಪತ್ತೆಯಾಗಿದೆ. ಪೆನ್ ಡ್ರೈವ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಜೈಲೊಳಗೆ ಏನೆಲ್ಲ ಸಿಕ್ಕಿದೆ ಗೊತ್ತಾ? 15 ಮೊಬೈಲ್, 3 ಚಾರ್ಜರ್, 7 ಎಲೆಕ್ಟ್ರಿಕ್ ಸ್ಟವ್, 3 ಲಾಂಗ್ ಬೀಡಿ ಸಿಗರೇಟ್ ಪ್ಯಾಕೆಟ್ಗಳು ಆಗ್ನೇಯ ವಿಭಾಗದ ಪೊಲೀಸರು ದಿಢೀರ್ ದಾಳಿ ಮಾಡಿದಾಗ ಸಿಕ್ಕಿದೆ. 20 ಗ್ರಾಮ್ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಮೇಲೆ ಸ್ಟವ್ ಯಾಕೆ ಅಂತಂದರೆ ಎಗ್ಗಿಟ್ಕೊಂಡಿದ್ದಾರೆ. ಬೇಕೆನಿಸಿದ ಸಮಯದಲ್ಲಿ ಆಮ್ಲೆಟ್ ಮಾಡೋದು, ತಿನ್ನೋದು. ಯಾರು? ವಿಲ್ಸನ್ ಗಾರ್ಡನ್ ನಾಗ. ಎಸ್, ಅದೇ ಸ್ಟವ್ವಲ್ಲಿ ಟೀ ಮಾಡಿ ದರ್ಶನ್ ಜೊತೆ ಟೀ ಪಾರ್ಟಿ ಮಾಡಿದ್ದ ರೌಡಿ ನಾಗ ವಿಲ್ಸನ್ ಗಾರ್ಡನ್ ನಾಗ. ಜೈಲನ್ನೇ ಮನೆಯಂತೆ ಮಾಡಿಕೊಂಡಿದ್ದ ನಾಗ. ಮೊಬೈಲ್ ಉಂಟು, ಚಾರ್ಜಿಂಗ್ ಸೌಲಭ್ಯ ಉಂಟು. ಜೈಲಿಂದಲೇ ಧಮ್ಕಿ ಹಾಕಿದ್ನ ವಿಲ್ಸನ್ ಗಾರ್ಡನ್ ನಾಗ ಹೊರಗಿನವರಿಗೆ. ಪರಪ್ಪನ ಅಗ್ರಹಾರಕ್ಕೆ ಲಾಂಗ್ ತರಿಸಿಕೊಂಡಿದ್ದಂತೆ ನಾಗ. ಪೊಲೀಸರಿಗೆ ನಾಚಿಕೆ ಆಗಬೇಕಲ್ಲ ಇದು. ದರ್ಶನ್ ಫ್ರೆಂಡ್ ನಾಗನಿಗೆ ಲಾಂಗ್ ಯಾಕೆ ಬೇಕಿತ್ತು? ಪರಪ್ಪನ ಅಗ್ರಹಾರದಲ್ಲೂ ರೌಡಿಸಮ್ ಮಾಡ್ತಾ ಇದ್ನ ನಾಗ? ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಅಂಥದ್ದೇನೂ ಇಲ್ಲ, ಎಲ್ಲ ಶಾಂತಿಯುತವಾಗಿದೆ ಅಂತ ಹೇಳ್ಬಿಡ್ತಾರೆ. ಜಾತಿ ನಿಂದನೆ ಆರೋಪದಲ್ಲಿ ಖಾಕಿ ಕಸ್ಟಡಿಯಲ್ಲಿರುವ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. ಒಂದು ಕಡೆ 2 CD ಬಾಂಬ್ ಇದೆ ಅಂತ ಚೆಲುವರಾಜು ಹೇಳಿದರೆ, ಈ ಹೋರಾಟವನ್ನು ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದೆ. ಯಾಕಿರ್ಬೋದು? ಎಲ್ಲದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡಿ.
ಇನ್ನೂ 2 ಆಡಿಯೋ ಇವೆ. ನಾಳೆವರೆಗೂ ಕಾಯಿರಿ ಎಂದ ಚಲುವರಾಜು. ರಾಜ್ಯದಲ್ಲಿ ರಾಜಕಾರಣಿಗಳ ಬಂಧನದ ಕಾಮಗಾರಿ ಸಮರೋಪಾದಿಯಿಂದ ಸಾಗ್ತಾ ಇದೆ. ಮೊದಲು HD ರೇವಣ್ಣ, ಆಮೇಲೆ ಪ್ರಜ್ವಲ್ ರೇವಣ್ಣ, ಆನಂತರ ಸೂರಜ್ ರೇವಣ್ಣ, ಬಳಿಕ ಬಿ ನಾಗೇಂದ್ರ, ಬಳಿಕ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಇದೀಗ ದೂರುದಾರ ಚಲುವರಾಜು ಸಿಡಿದೆದ್ದಿದ್ದು 2 ಆಡಿಯೋ ಬಿಡುಗಡೆ ಮಾಡೋದಾಗಿ ಅಬ್ಬರಿಸಿದ್ದಾರೆ. ಇನ್ನು 2 ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದೇಶ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಪೇಷಂಟ್ದು ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರು ಕರ್ಕೊಂಡು ಹೋದ್ರಲ್ಲ, ಯಾರೊಬ್ರು ವಸಂತ್ ಕುಮಾರು, ಇದು ಆಡಿಯೋ ಇದು ಹನುಮಂತರಾಯಪ್ಪರದು, ಅದೆಲ್ಲ ದಿಟ್ಟನೆ. ಅವ್ರು ಮಾತಾಡಿರೋದು ದಿಟ್ಟನೆ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದರೆ ನಾನು ಕೆಲಸ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನೊಂದು ಒಳ್ಳೆಯವನು ಅಂತಲೇ ನಾನು ಹೇಳಬೇಕು. ಅದು ನನ್ನದೇ ವಾಯ್ಸು. ನಾನು ಅವ್ರ ಥರ ಸುಳ್ಳು ಪಳ್ಳು ಹೇಳಲ್ಲ. ಅವರು ಗಲಾಟಿನ ಸೃಷ್ಟಿ ಮಾಡಿಸ್ಬಿಟ್ಟು ಆ ವಿಚಾರನ ವೇಲು ನಾಯಕರು BBMP ಕಾರ್ಪೊರೇಟರ್ ಇದ್ರೆ ಅವ್ರ ಮೇಲೆ ಹಾಕಿ ಹನುಮಂತರಾಯಪ್ಪನ ಮೇಲೆ ಹಾಕಿ ಡೈವರ್ಟ್ ಮಾಡೋಕ್ಕೆ ಈ ಕೆಲಸನ ಕುತಂತ್ರ ಮಾಡಿದ್ರು. ಆಮೇಲೆ ಮಾರನೇ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ನ್ಯಾಯ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ರು. ನೀನು ದುಡ್ಡು ಕೊಟ್ಟರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ. ದಿಢೀರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಹೆಬ್ಬಾಳ್ಕರ್. ಬಿಬಿಎಂಪಿ ಗುತ್ತಿಗೆದಾರರಾದ ಚಲುವರಾಜು ಮನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ. ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ. ಮುನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವೆಲ್ಲ ಕೇಳಿದ್ವಿ. ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ, ಒಬ್ಬ ಮಹಿಳೆಯ ಬಗ್ಗೆ, ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರು ಮಾಡಿಕೊಂಡ್ರು. ಅವರು ಹೆದರಿದ್ದಾರೆ. ಮುನಿರತ್ನ ವಿರುದ್ಧ ಸಿಡಿದೆದ್ದ ಒಕ್ಕಲಿಗರು. ತಮ್ಮ ಸಮುದಾಯವನ್ನು ಟೀಕಿಸಿದ್ದಾರೆ ಅನ್ನೋ ಕಾರಣಕ್ಕೆ ಒಕ್ಕಲಿಗರು ಸಿಡಿದೆದ್ದಿದ್ದಾರೆ. ಸಚಿವರು, ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ದೂರು ನೀಡಿದ್ದಾರೆ. ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಬೇರೆಯವ್ರ ಥರ ನಂದಲ್ಲ ಮಾತಾಡ್ಬಿಟ್ಟು ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಾನು ನಿಂತಿದ್ದೆ. ಮುನಿರತ್ನಮ್ಮ ಅವರು ಹೀಯಾಳಿಸಿದರೆ ನಾವು ಯಾವುದೇ ಕಾರಣಕ್ಕೂ ಶ್ರಮಿಸುವ ಪ್ರಶ್ನೆನೇ ಇಲ್ಲ. ಆದರೆ ನ್ಯಾಯಾಂಗದ ಪ್ರಕಾರ, ನ್ಯಾಯದ ಪ್ರಕಾರ ಅವ್ರಿಗೇನು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕಾಯಿತು. ಅದನ್ನು ಬಿಟ್ಟು ದ್ವೇಷದ ರಾಜಕಾರಣ ಮಾಡಿದರೆ ಅದಕ್ಕೋಸ್ಕರ ನಾವು ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನು ಹೇಳಲ್ಲ ಮಲಗಿಸು ಅಂತ. ಹಂಗಾರೆ ಏನು ಅರ್ಥ ಅದು? ಹಂಗಾರೆ CT ರವಿ, ಅಶೋಕ್ ಇವರೆಲ್ಲ ಸೇರಿಸಿ ಈ ಕಳ್ಸಕ್ಕೆ ರೆಡಿ ಇದ್ದಾರಾ? ಏನು ಅರ್ಥ ಅದು? ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ. ಕುಮಾರಸ್ವಾಮಿನೋ, ಅಶೋಕ್, CT ರವಿ ಮಾತನಾಡೋದು ನೋಡಿಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ. ಸ್ವಲ್ಪ ಕಲ್ಚರ್ ಇರಬೇಕು. ಚಿಕ್ಕಮಗಳೂರವ್ರ ಕಲ್ಚರ್ ಇದೆ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ ಚಿಕ್ಕಮಗಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ. ಇವನೇನು ನಿಜವಾದ ಚಿಕ್ಕಮಗಳೂರ, ಎಲ್ಲಿಂದ ಬಂದವನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸರು ನಿನ್ನೆ ಮುನಿರತ್ನ ಧ್ವನಿಯನ್ನ FSLಗೆ ಕಳುಹಿಸಿದ್ರು. ಈ ವರದಿ ಇಂದು ಪೊಲೀಸರ ಕೈ ಸೇರಲಿದ್ದು ನಾಳೆ ಕೋರ್ಟ್ಗೆ ನೀಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ 3 ಜನ ಮಾತಾಡ್ತಾ ಇದ್ರು. ಒಂದು ಹನುಮಂತರಾಯಪ್ಪ, ಮತ್ತೊಂದು ಅಶೋಕ್, ಮತ್ತೊಂದು ಚಲುವರಾಯಸ್ವಾಮಿ. ಅವ್ರಿಗೂ ನನ್ನದೊಂದು ಪ್ರಶ್ನೆ ಇದೆ. ಹನುಮಂತರಾಯಪ್ಪ ಹೇಳಿದರು ನಮ್ಮ ಸಮಾಜಕ್ಕೆ ಸೇರಿದವನು ಅಂತ. ಎಲ್ಲವೂ ಕೂಡ ಈ ದಲಿತ ಸಮುದಾಯ ಎಲ್ಲೋಯ್ತು? ದಲಿತ ಸಮಾಜ ಇಲ್ವಾ? ನಾನು ಮೊನ್ನೆ 36 ಜನ ದಲಿತ ಶಾಸಕರಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೆ. 36, 24 BJPಯಲ್ಲಿ, 10 ಕಾಂಗ್ರೆಸ್ನಲ್ಲಿ, 1-2 JDSನಲ್ಲಿ. ಯಾಕೆ ಒಕ್ಕಲಿಗರು ಮಾತ್ರ ಕೇಳಬೇಕಾ? ದೂರು ಕೊಡಬೇಕಾ CMಗೆ? ದಲಿತ ನಾಯಕರಲ್ಲಿ ಅಟ್ರಾಸಿಟಿ ಕೇಸ್ ಅಲ್ವಾ? ಯಾಕೆ? ನಂಬರ್ 1. ಎರಡನೇದು ಅಶೋಕ್ ಹೇಳ್ತಾ ಇದ್ರು, ಇಷ್ಟು ಬೇಗ ಯಾಕೆ ಅಂತೇಳಿ. ಇಷ್ಟು ಬೇಗ ಯಾಕೆ ಇವ್ರ ಮೇಲೆ ಆರೋಪ ಅಥವಾ ಅವರನ್ನು ಬಂಧನ ಮಾಡಿದ್ವಿ? ಎಗ್ರಿ. ಮತ್ತು ಮೂಡ ಹಗರಣದಲ್ಲಿ CM ರಾಜೀನಾಮೆ ಕೊಡಲಿ ಅಂತ ಹೇಳ್ತಾ ಇದ್ದೀರಿ. ಅದು ಯಾಕೆ ಇಷ್ಟು ಬೇಗ? ನೋಡಿ ರಾಜಕೀಯಗಳು ಹೆಂಗೆ ಚೇಂಜ್ ಆಗುತ್ತೆ ಅಂತ. ಇನ್ನು ಚಲುವರಾಯಸ್ವಾಮಿ, CT ರವಿ ಅವರ ಬಗ್ಗೆ ಎಲ್ಲಿಂದ ಬಂದ CT ರವಿ? ಇಷ್ಟು ಆಕ್ರೋಶ. ನಾಗಮಂಗಲದಲ್ಲಿ ಬೆಂಕಿ ಬಿದ್ದಿದೆ, ಅದರ ಬಗ್ಗೆ ಇಲ್ಲ. ಅರ್ಥ ಆಯ್ತಾ ರಾಜಕೀಯ ಅಂತಂದ್ರೆ ಏನು ಅಂತ? ಆಟ ತಿರುಗಿಸ್ಬೇಕಷ್ಟೇ. ನಿಮ್ಮನ್ನು ಮಂಗ ಮಾಡಬೇಕು. ಮಂಗ ಆಗುವಷ್ಟು ಜನಗಳಿಲ್ಲ ನಮ್ಮಲ್ಲಿ. ಆಯಿತಾ? ಎನಿಹೌ, ಯಾರೀ ಮುನಿರತ್ನ
ಅಲ್ಲಿ ಮಾತಾಡಿರುವಂಥ ರೀತಿ ಇದೆಯಲ್ಲ, ಒಂದು ವೇಳೆ ಮುನಿರತ್ನ ಧ್ವನಿ ಆಗಿದ್ದರೆ ಕ್ಷಮಿಸಲಾರದ ತಪ್ಪದು. ಓಕೆ, ಮುನಿರತ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಡ್ಲಿ ಮಾಡ್ತಾಯಿದ್ರು ಮುನಿರತ್ನ ಬದುಕು ಒಂದು ರೀತಿಯಲ್ಲಿ ಸಿನಿಮಾ ಸ್ಟೋರಿನೇ. ಸಣ್ಣ ವಯಸ್ಸಿನಲ್ಲಿ ಸಣ್ಣವರಿದ್ದಾಗ ಸಣ್ಣ ಗುತ್ತಿಗೆದಾರರಾಗಿದ್ದರು ಇವರ ತಂದೆ ಸುಬ್ರಹ್ಮಣ್ಯ ನಾಯ್ಡು. ಸಣ್ಣ ಗುತ್ತಿಗೆದಾರ, ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಾರೆ ಸುಬ್ರಹ್ಮಣ್ಯ ನಾಯ್ಡು. ಇವರು 14ನೇ ವಯಸ್ಸಿದ್ದಾಗ ಸುಬ್ರಹ್ಮಣ್ಯ ನಾಯ್ಡು ತೀರ್ಕೊಂಡ್ಬಿಡ್ತಾರೆ. ಇವರೊಂಥರ ಬೀದಿಗೆ ಬಂದುಬಿಡ್ತಾರೆ. ಬಾಲ್ಯದಲ್ಲಿ ಒಂದೊಂದು ರೂಪಾಯಿ ಕೂಡ ಕಷ್ಟಪಡಬೇಕಾಗತ್ತೆ ಮುನಿರತ್ನ. ಅದು 70ರ ದಶಕವಂತೆ. ಬೆಂಗಳೂರಿನ ಕೋದಂಡರಾಂಪುರ ಅಲ್ಲಿ ಶಾಸಕ ಮುನಿರತ್ನ ಅವರ ತಾಯಿ ಚಂಗಮ್ಮ ಅಂತಿದ್ರು. ಚಂಗಮ್ಮ ಇಡ್ಲಿ ಮಾಡಿಕೊಟ್ರೆ ಮುನಿರತ್ನ ಅವರು ಫುಟ್ಪಾತ್ನಲ್ಲಿ ಇಡ್ಲಿ ಮಾಡ್ತಾ ಇದ್ರಂತೆ. ಅಪ್ಪನನ್ನು ಕಳ್ಕೊಂಡ್ರೂ ಕೂಡ ಹಣ ಮಾಡೋದ್ರಲ್ಲಿ ಮಾತ್ರ ಭಯಂಕರ ಜಿದ್ದು ಇವರಿಗೆ. ಮೊದಲಿಗೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ಇಡ್ಲಿ ಮಾಡಿದ್ರು, ಆಮೇಲೆ ಏನಂತಾರೆ ಇದು ಏನು ತಾಟ್ನಿಂಗ್ ಗೊತ್ತಾ, ಈಚಲಲ್ಲ, 3 ಕಣ್ಣಿಂದ ಬರುತ್ತಲ್ಲ, ಮಂಗಳೂರು ಭಾಗದಲ್ಲಿ ಈರೋಳು ಅಂತಾರೆ, ತಾಟ್ನಿಂಗ್ ಅದು ಮಾಡ್ತಾಯಿದ್ರು. ಆ ನಂತರ ಇಲ್ಲಿ ಸದಾಶಿವನಗರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಅವರಿಗೆ ತಿಂಗಳಿಗೆ 5,000 ರೂಪಾಯಿ ತಿಂಗಳಿಗೆ 30,000 ರೂಪಾಯಿ ದುಡ್ಡು ಬರುತ್ತಂತೆ 80ರ ದಶಕದಲ್ಲಿ. ನನಗೆ ಕೋಟಿ ಮಾಡಬೇಕು, 30,000 ರೂಪಾಯಿ ಇದ್ದರೆ ಕೋಟಿ ಮಾಡಲಿಕ್ಕೆ ತುಂಬ ವರ್ಷ ಬೇಕು ಅಂತೇಳಿ ಅದನ್ನು ಮತ್ತೊಬ್ಬನಿಗೆ ಯಾರಿಗೂ ಕೊಟ್ಟು ಹೋಗ್ಬಿಡ್ತಾರೆ ಅಂಥ ಮನುಷ್ಯ. ಆಮೇಲೆ ಕಾಂಟ್ರಾಕ್ಟರ್ ಆಗ್ತಾರೆ, ಕಾಂಟ್ರಾಕ್ಟ್ ಕೆಲಸ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಮಲ್ಲೇಶ್ವರಂನಿಂದ ಅನಂತನಾಗ್ ಗೆದ್ದಿರ್ತಾರೆ. ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಾರೆ ರಾಮಕೃಷ್ಣ ಹೆಗಡೆ. ಅನಂತನಾಗ್ ಮತ್ತು ಮುನಿರತ್ನ ಭಯಂಕರ ಫ್ರೆಂಡ್ ಆಗ್ತಾರೆ. ಮುನಿರತ್ನ ಅವರಿಗೆ ಕಾಂಟ್ರಾಕ್ಟರ್ ಕೆಲಸ ಕೊಡಿಸಿದ್ದೆ, ಆಮೇಲೆ ಮುನಿರತ್ನ ದೊಡ್ಡ ದುಡ್ಡು ನೋಡಿದ್ದೆ ಅನಂತನಾಗ್ ಟೈಮಲ್ಲಿ. ಮಲ್ಲೇಶ್ವರಂ ಶಾಸಕರಾಗಿದ್ದರು ನಟ ಅನಂತನಾಗ್. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರು, ಓನ್ಲಿ ಬೆಂಗಳೂರಿಗೇನೋ ನಗರಾಭಿವೃದ್ಧಿ ಸಚಿವರು ಗೊತ್ತಾಯ್ತಲ್ಲ. ಈಗ ಅದಕ್ಕಾಗಿ ಈಗ ಯಾರಿರೋದು ಹೇಳಿ ನಗರಾಭಿವೃದ್ಧಿ ಸಚಿವರು? ನಮ್ಮ DK ಶಿವಕುಮಾರ್. ಭಯಂಕರ ದುಡ್ಡಿದೆ ಅದರಲ್ಲಿ. ಕಾಂಟ್ರಾಕ್ಟರ್ ಮುನಿರತ್ನಗೆ ಬಲವಾಗಿದ್ದರು ಅನಂತನಾಗ್, ಬಲಗೈ. ಕಾಲಾನಂತರದಲ್ಲಿ BK ಹರಿಪ್ರಸಾದ್ ಇವರ ಗುರು ಆಗ್ತಾರೆ. BK ಹರಿಪ್ರಸಾದ್ ಗಡಿಯಲ್ಲಿ ಪಳಗ್ತಾರೆ. ದೆಹಲಿ ಕಾಂಗ್ರೆಸ್ ನಾಯಕರಿಗೆ ಆಪ್ತರಾಗಿದ್ದರು BK ಹರಿಪ್ರಸಾದ್, ಈಗಿದ್ದಾರಲ್ಲ ಅವರೇ. ಆಮೇಲೆ BK ಹರಿಪ್ರಸಾದ್ ತಮ್ಮ ಹುಡುಗ ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ ಪಡ್ತಾರೆ. 2010ರಲ್ಲಿ ಯಶವಂತಪುರ ಕಾರ್ಪೊರೇಟರ್ ಆಗ್ತಾರೆ ಮುನಿರತ್ನ. ಕಾರ್ಪೊರೇಷನ್ ಮುಂದೆ ಭಯಂಕರ ಕಾಂಟ್ರಾಕ್ಟ್ಗಾಗಿ ಕ್ಯೂ ನಿಲ್ತಾ ಇದ್ರು. ಕಾಂಟ್ರಾಕ್ಟ್ ಇವರಿಗೆ ಸಿಗಬೇಕು. ಕಾರ್ಪೊರೇಷನ್ಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಮುನಿರತ್ನ. 2013ರಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗ್ತಾರೆ. ತಾಯಿ ಚಂಗಮ್ಮ ತೋಟಗಾರಿಕೆ ಇಲಾಖೆ, ಇವರು ಸಚಿವರಾಗ್ತಾರಲ್ವಾ, ತೋಟಗಾರಿಕೆ ಇಲಾಖೆ ಸಚಿವರಾಗ್ತಾರೆ. ಇಲ್ಲೊಂದು ನೋಡಿ, ಅಮಿತಾಬ್ ಬಚ್ಚನ್ ದಿವಾರ ಸಿನಿಮಾದ ಥರ ಇವರ ಅಮ್ಮ ಚಂಗಮ್ಮ ಒಂದು ಬಿಲ್ಡಿಂಗ್ಗೆ ಪೇಂಟ್ ಮಾಡಿರ್ತಾರೆ. ಅದು ಈಗ ತೋಟಗಾರಿಕೆ ಇಲಾಖೆ ಬಿಲ್ಡಿಂಗು. ಇವರು ಮಂತ್ರಿಯಾಗಿ ಫಸ್ಟ್ ಎಂಟ್ರಿ ಕೊಡೋದೇ ಆ ಬಿಲ್ಡಿಂಗಿಗೆ, ತನ್ನ ಅಮ್ಮ ಪೇಂಟ್ ಮಾಡಿದಂಥ ಬಿಲ್ಡಿಂಗು ಅಂತೇಳಿ. ದಿವಾರ್ ಸಿನಿಮಾದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಅಮಿತಾಬ್ ಬಚ್ಚನ್ ಖರೀದಿ ಮಾಡ್ತಾರೆ ಗೊತ್ತಾ. ಇದರ ಬೆಲೆ ಎಷ್ಟು ಅಂತ ಹೇಳಿದಾಗ ಖರೀದಿ ಮಾಡ್ತಾರೆ. ಯಾಕಪ್ಪ ಇಷ್ಟು ಬೆಲೆ ಕೊಡ್ತಾ ಇದೆ ಅಂತಂದಾಗ, ಇಲ್ಲ ನನ್ನ ಅಮ್ಮ ಇಟ್ಟಿಗೆ ಹೊತ್ತಿದ್ಲು ಇದಕ್ಕೆ ಅಂತೇಳಿ. ಸೊ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಆ್ಯಂಡ್ 2018ರಲ್ಲಿ ಗೆದ್ದು ರಾಜೀನಾಮೆ ಕೊಟ್ಟು BJPಗೆ ಬಂದು ಸಚಿವರಾಗಿದ್ದು ನಿಮ್ಗೆ ಗೊತ್ತಿದೆ. ಇನ್ನು ಮುನಿರತ್ನ ಆ್ಯಂಡ್ ಸಿನಿಮಾ, ಕಾಂಟ್ರಾಕ್ಟರ್ ಆಗಿದ್ದ ಕಾಲದಲ್ಲೇ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಆಂಟಿ ಪ್ರೀತ್ಸೆ ಸಿನಿಮಾ ನಿರ್ಮಾಣ ಮಾಡ್ತಾರೆ ಮುನಿರತ್ನ. ಇದು ಭಾಳ ಸೂಪರ್ ಹಿಟ್ ಆಗುತ್ತೆ ಎಲ್ಲ ಭಾಷೆಯಲ್ಲಿ. ಅನಂತನಾಗ್, ಖುಷ್ಬು, ರಾಮ್ಕುಮಾರ್ ಇದರಲ್ಲಿ ಮುಖ್ಯ ತಾರಾಗಣದಲ್ಲಿದ್ದರು. 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಭರ್ಜರಿ ಹಿಟ್ ಆಗುತ್ತೆ. 2003ರಲ್ಲಿ ಉಪೇಂದ್ರ ಜೊತೆ ರಕ್ತ ಕಣ್ಣೀರು ಸಿನಿಮಾ ಮಾಡ್ತಾರೆ. ರಕ್ತ ಕಣ್ಣೀರು. ಆ ನಂತರ ಅನಾಥರು ಸಿನಿಮಾ ಮಾಡ್ತಾರೆ. ಅವ್ರ ಜೊತೆ ಎಲ್ಲ ಪಿಕ್ಚರ್ ಉಪೇಂದ್ರ ಮತ್ತು ಇವರ ಕಾಂಬಿನೇಷನ್ ಭಯಂಕರ ಹಿಟ್ಟು. ಅನಾಥರು ಹಿಟ್ಟಾಗೋ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರೆ. ಆ ನಂತರ ಕಠಾರಿ ವೀರ ಸುರಸುಂದರಾಗಿ ಸಿನಿಮಾ ಮಾಡಿ ಗೆಲ್ತಾರೆ. ಇದಕ್ಕೆ ಪ್ರಚಾರ ಹೆಂಗೆ ಮಾಡ್ತಾರೆ ಗೊತ್ತಾ? ಸಾಧಾರಣವಾಗಿ ಸಿನಿಮಾ ಪ್ರಚಾರಕ್ಕೆ ದುಡ್ಡು ಕೊಡಬೇಕಾಗುತ್ತೆ, ಟಿ ವಿಗಳೆಲ್ಲ, ಪೇಪರ್ಗಳಲ್ಲಿ ಎಲ್ಲರೂ ಕೂಡ. ಇವ್ರೇನು ಮಾಡ್ತಾರೆ, ಈ ಕೆ ಮಂಜು ಜೊತೆ ಸುಮ್ಮನೆ ಜಗಳಾಡಿದಾಗ ಟಿ ವಿಯವರು ಬಂದು ಕೂರಿಸ್ತಾರಲ್ವಾ, 1 ಗಂಟೆ 2 ಗಂಟೆ ಇದರ ಬಗ್ಗೆನೇ ಮಾತಾಡೋದು. ಇವ್ರದ್ದೊಂದು ಪಿಕ್ಚರ್ ಇತ್ತು, ಅವ್ರದ್ದು ಇನ್ನೊಂದು ಯಾವುದೋ ಪಿಕ್ಚರ್ ಇತ್ತು, ಇಬ್ಬರು ಪಿಕ್ಚರ್ ರಿಲೀಸ್ ಫ್ರೀ ಆಗೋಗ್ಬಿಡುತ್ತೆ. ಹಂಗೆಲ್ಲ ತಲೆ ಓಡಿಸ್ತಾರೆ. ಓಕೆ, ಇನ್ನು ನಿರೀಕ್ಷೆಯಂತೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ BJP ಶಾಸಕ ಮುನಿರತ್ನ ಬಂಧನ ರಾಜಕೀಯ ಆಯಾಮ ಪಡೆದುಕೊಂಡಿದೆ. FSL ವರದಿ ಬಂದ ನಂತರ ಕ್ರಮ ತೆಗೆದುಕೊಂಡಿದ್ದರೆ ನಮ್ಮದೇನು ತಕರಾರು ಇರ್ತಾ ಇರಲಿಲ್ಲ ಅಂತ BJP ಹೇಳ್ತಾ ಇದೆ. ಆದರೆ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಸೋತಿದ್ದಕ್ಕೆ ಕಾಂಗ್ರೆಸ್ ಈ ಷಡ್ಯಂತ್ರ ಮಾಡಿದೆ.
ಅಂತ ಆರೋಪ ಕೇಳಿ ಬಂದಿದೆ. ಆದರೆ ಕಾಂಗ್ರೆಸ್ ನಾಯಕರು ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಸರ್, ಮುನಿರತ್ನವರು ಬರೀ 2 ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಅವೇಳನಕಾರಿ ಹೇಳಿಕೆ ಅಲ್ಲ. ಅದು ಇಡೀ ಸಮುದಾಯಗಳು ತಲೆ ತಗ್ಸ್ತಕ್ಕಂಥದ್ದು, ಹೆಣ್ಮಕ್ಳುಗಳು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಮಾಜದವರು ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಮುನಿರತ್ನವರ ಸಂಸ್ಕೃತಿ ಏನು ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿದೆ. ಅದು ಅವ್ರ ನಡವಳಿಕೆ ಏನು ಅಂತಂದರೆ ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರು ಯಾವ ರೀತಿ ರಾಜಕೀಯಕ್ಕೆ ಬಂದರು, ಯಾವ ರೀತಿ ಕಾಂಟ್ರಾಕ್ಟ್ರಾಗಿ ಯಾವ ರೀತಿ ಏನೇನು ನಡೆದ್ರು, ಇವೆಲ್ಲವನ್ನು ಸೂಕ್ತ ತನಿಖೆ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀವಿ. ಮೊದಲು ಹಣದ ದರ್ಪ, ಈಗ ಆಡಳಿತದ ದರ್ಪ, ಇವೆರಡೂ ಸೇರ್ಕೊಂಡು ಈ ರೀತಿ ಮಾತಾಡಿಸ್ತಾ ಇದ್ದಾವೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಹಂಗೆ ಅವ್ರ ಕೇಡ್ಗಾಲ ಶುರುವಾಗಿದೆ. ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದರಿಂದ ಅನುಭವಿಸ್ತಾರೆ. DK ಬ್ರದರ್ಸ್ ಕುಮ್ಮಕ್ಕಿದೆ. ಇದರಿಂದ ಗ್ರಾಮಾಂತರದಲ್ಲಿ ಸೋತಿದ್ದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ನಾನು ಅಂತ ಅವರೇ ವಿಡಿಯೋ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಈಗ ನಾವು ಈ ರೀತಿ ಸೋತ ಮೇಲೆ ಇದನ್ನ ಮಾತಾಡಿ ಅಂತ ಹೇಳಿದ್ವ, ನಾವು ಗೆದ್ದಿ ತಲೆ ತಿರುಗಿ ಮಾತಾಡಿರ್ತಕ್ಕಂಥದ್ದು. ಇದು ಯಾವ DK ಬ್ರದರ್ಸು ಕೂಡ ಇವರಿಂದ ಕುಮ್ಮಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗೆದ್ದುಬಿಟ್ರಲ್ಲ MP ಸ್ವಲ್ಪ ತಲೆ ಜಾಸ್ತಿ ತಿರುಗ್ತು, ಅದಕ್ಕೆ ಈ ದುರಾಂಕಾರದ ಮಾತುಗಳು ಆಚೆ ಬಂದಿರತಕ್ಕಂಥದ್ದು. ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯ್ತದೆ. ಬಾಲಕೃಷ್ಣ ಅವರ ಒಂದು ಮಾತು ನಾನು ಒಪ್ತೀನಿ. ಈಗ ಇವ್ರು ಹೇಳ್ಬೋದು, ಇವರು ಷಡ್ಯಂತ್ರ ಮಾಡಿದ್ರು ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಮತ್ತೊಂದು ಅಂತೇಳಿ. ಅವರ ಬಾಯಿಗೆ ಮೈಕಿಟ್ಟು ಹಿಂಗೆ ಬೈ ಅಂತ ಯಾರಾದರೂ ಹೇಳಿದ್ರಾ? ಅದು ಅವರ ಕೈಯಲ್ಲಿಲ್ವಾ? ಆದರೆ ನನಗೊಂದು ಭಾಳ ಸೋಜಿಗೆ ಅನಿಸೋದೇನು ಗೊತ್ತಾ, ಈ BJPಗೆ ಈ ಕಾಂಗ್ರೆಸ್ಸಿಗರಿಂದ ಪ್ರಾಬ್ಲಮ್. ಈ ರಮೇಶ್ ಜಾರಕಿಹೊಳಿ ಎಲ್ಲಿದ್ರಪ್ಪ? ಕಾಂಗ್ರೆಸ್ಸಲ್ಲಿದ್ದರು ಅಲ್ವಾ? BJPಗೆ ಬಂದರು, CD ಬಿಡುಗಡೆ ಆಯಿತು. ಅಪ್ಪ ಈ BJP ಅವರು ಅದಕ್ಕೆ ಉತ್ತರ ಕೊಡ್ತಾ ಹೋಗಬೇಕು. ಹಂಗಲ್ಲ ಹಿಂಗೆ, ಹಂಗಲ್ಲ ಹಿಂಗೆ, ಹಂಗಲ್ಲ. ಈಗ ಮುನಿರತ್ನ ಅವರು ಎಂಥ ಅವಕಾಶ ಸಿಕ್ಕಿತ್ತು BJPಗೆ ಅಂತಂದರೆ, BJPಗೆ ಎಂಥ ಅವಕಾಶ ಇತ್ತು ಅಂತಂದರೆ, ಮೂಡಾ ಹಗರಣದಲ್ಲಿ ದಲಿತ ಭೂಮಿ ಅನ್ನುವಂಥ ಒಂದು ಆರೋಪ ಇತ್ತು. ಆಮೇಲೆ ಯಾವುದೋ ಈ ವಾಲ್ಮೀಕಿ ಹಗರಣದಲ್ಲಿ STಗಳ ದುಡ್ಡು ಹೊಡೆದ್ರು ಅಂತೇಳಿ. SC/STಗಳ ವೋಟ್ ಸಿಕ್ಕಿದ್ರೆ ಸಾಕು, ನಿಮಗೆ ಅದನ್ನು ಕನ್ವರ್ಟ್ ಮಾಡ್ಬೋದಾಗಿತ್ತು ವೋಟಾಗಿ. ಅದನ್ನೇ ನೀವು ದೊಡ್ಡ ಹೈಲೈಟ್ ಮಾಡುವಂಥ ಸಂದರ್ಭದಲ್ಲಿ ಮುನಿರತ್ನ ದಲಿತರ ಬಗ್ಗೆ ಮಾತಾಡ್ಬಿಟ್ಟು. ಆದರೆ ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ದಲಿತ ಯಾವ ಶಾಸಕರು ಕೂಡ ಇಲ್ಲಿ ತನಕ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಂಗೆ ಕಾಣ್ತಾ ಇಲ್ಲ. ಒಕ್ಕಲಿಗರು ಹೋಗಿ ಕಂಪ್ಲೇಂಟ್ ಕೊಟ್ಟರು, ಎಲ್ಲಿದ್ದೀರಿ 36 MLAಗಳನ್ನು ನಾನು ತೋರಿಸಿದ್ದೀನಿ. ಯಾವ TV ಅವರು ತೋರಿಸಲಿಲ್ಲ. ಆದರೆ ಅದೇ ಇನ್ನೊಂದು ರಮೇಶ್ ಜಾರಕಿಹೊಳಿ CD, ಅವರು ಕಾಂಗ್ರೆಸ್ಸಲ್ಲಿದ್ದರು, ಇವರು ಪೇಚು, ಇವರು ಕಾಂಗ್ರೆಸ್ಸಲ್ಲಿದ್ದರು, ಈಗ ಇವರು ಪೇಚು ಪಾಪ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಈ ಹಿಂದೆ BBMPಯಲ್ಲಿ BJP ಒಂದು 100 ಸೀಟ್ ಏನೋ ಬಂದಿತ್ತು, ಕಾಂಗ್ರೆಸ್ ಕಡಿಮೆ ಬಂದಿತ್ತು, 90, JDS ಸ್ವಲ್ಪ ಬಂದಿತ್ತು. ಆ ಟೈಮಲ್ಲಿ ಇದೇ ಮುನಿರತ್ನ ಕಾಂಗ್ರೆಸ್ಸಲ್ಲಿರ್ತಾರೆ, ಅಶೋಕ್ ಬಳಿ ಹೋಗ್ತಾರೆ. ಅಶೋಕ್ ಬಳಿ ಹೋದಾಗ ಒಂಥರ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಮುನಿರತ್ನ ಅವ್ರನ್ನ. ಮುನಿರತ್ನ ಎಂಥ ತಲೆ ಓಡಿಸ್ತಾರೆ ಅಂತಂದರೆ, ಸೀದಾ ಬಂದುಬಿಟ್ಟು ಒಂದು ಐಡಿಯಾ ಹೇಳ್ತಾರೆ. ಅಂದರೆ ಅಲ್ಲಿ MP ಗಳು ಓಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, MLAಗಳು ಓಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಆಮೇಲೆ ಬೆಂಗಳೂರಿನ MLCಗಳು ಓಟ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಅಧಿಕಾರ ಸಿಗಬೇಕು ಅಂತಂದರೆ. ಕೆಲವರ ಬೇರೆ ಬೇರೆ ಬೆಂಗಳೂರಲ್ಲಿ ಯಾರು ಮನೆ ಮಾಡಿದ್ದಾರೆ ಅವ್ರದ್ದೆಲ್ಲ ಓಟನ್ನು ಅಲ್ಲಿಂದ ತೆಗೆಸಿಬಿಡ್ತಾರೆ ಊರಲ್ಲಿ. ಈವನ್ ಅದರಲ್ಲಿ ಉಗ್ರಪ್ಪ ಕೂಡ ಇದ್ದಾರೆ ಅನಿಸುತ್ತೆ. ಆ ಊರಿದ್ದ ಓಟ್ ತೆಗೆದುಬಿಟ್ಟು ಬೆಂಗಳೂರಿಗೆ ಹಾಕ್ಬಿಡ್ತಾರೆ. ಬೆಂಗಳೂರಿಗಿದ್ದವರ ಯಾರೆಲ್ಲ ಶಾಸಕರಿದ್ದಾರೆ ಅವ್ರು ಓಟ್ ಹಾಕ್ಬೋದು ಅಂತೇಳಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡಿಬಿಡುತ್ತೆ BBMP. ಸೊ ಅದೇ ಮುನಿರತ್ನ ಪರವಾಗಿ ಇವತ್ತು ಇಲ್ಲ ಅವ್ರಂಗೆ ಮಾಡಿಲ್ಲ ಅಂತೇಳಿ ಅಶೋಕ್ ಪೇಚಾಡ್ತಾ ಇದ್ದಾರೆ. ಹೇಳಲಿಕ್ಕೆ ಇರಲಿ ಬಿಡಿ. ಈಗ ಈ ವಿಚಾರಕ್ಕೆ ಬರ್ತೀನಿ. ಯಾಕೆಂದರೆ ಕಾಂಗ್ರೆಸ್ನ ಮಾಜಿಗಳಿಂದ BJPಗೆ ತಲೆನೋವು. ಈ ಮುನಿರತ್ನ ಮತ್ತು ಅಣ್ತಮ್ಮ ಇವ್ರದ್ದೇನು ಗಲಾಟೆ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತೋಗ್ತಾರೆ DK ಸುರೇಶ್ ಅಲ್ವಾ, ಮಂಜುನಾಥ್ ವಿರುದ್ಧ. ಬೆಂಗಳೂರು ಗ್ರಾಮಾಂತರ ಅಂದರೆ ಯಾವುದು? ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್, ಆನೇಕಲ್, ಬೆಂಗಳೂರು ದಕ್ಷಿಣ, RR ನಗರ ಅಸೆಂಬ್ಲಿ ಸೀಟ್ ಇದೆಲ್ಲ ಬರುತ್ತೆ ಅದರಲ್ಲಿ. ಈಗ ನೋಡಿ ಕೋಪ ಯಾಕೆ ಅಂತಂದರೆ, ಬೆಂಗಳೂರು ದಕ್ಷಿಣ ಬಿಟ್ಟರಲ್ಲಿ BJP ಇದ್ದಾರೆ. ಬೆಂಗಳೂರು ದಕ್ಷಿಣ ಬಿಟ್ಟರೆ ಹೆಚ್ಚು ಮತ ಇರೋದು RR ನಗರದಲ್ಲಿ. ಆದರೆ ಕನಕಪುರ, RR ನಗರದಲ್ಲಿ DK ಶಿವಕುಮಾರ್ಗೆ ಲೀಡ್. ಕನಕಪುರ ಮತ್ತು ರಾಮನಗರ ಲೀಡ್ ಬರುತ್ತೆ DK ಸುರೇಶ್ಗೆ. ಕನಕಪುರದಲ್ಲಿ 25,677 ಲೀಡ್ ಬರುತ್ತೆ. ರಾಮನಗರದಲ್ಲಿ ಲೀಡ್ ಬರುತ್ತೆ 145 ಮತ, ಅದ್ರ ಲೀಡ್ BJPಗಿಂತ. ಉಳಿದ 6 ಕ್ಷೇತ್ರಗಳಲ್ಲಿ CN ಮಂಜುನಾಥ್ಗೆ ಮುನ್ನಡೆ, BJP ಗೆದ್ದಿದ್ದು. ಆದರೆ DK ಸುರೇಶ್ ಸೋಲೋದಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಶಾಸಕ ಮುನಿರತ್ನ. DK ಸುರೇಶ್ ಸೋಲಿಗೆ ಕಾರಣವಾಗಿದ್ದೇ RR ನಗರ. ಮುನಿರತ್ನ ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಹೆಚ್ಚು ಲೀಡ್ ಕೊಡಿಸಿದ್ರು ಮುನಿರತ್ನ BJPಗೆ. BJP ಅಭ್ಯರ್ಥಿಗೆ RR ನಗರದಲ್ಲಿ 98,997 ವೋಟ್ ಲೀಡ್. ಮುನಿರತ್ನ ಬಂಧನ ದ್ವೇಷದ ರಾಜಕಾರಣ, ಈ ಕಾರಣಕ್ಕೆ ಅಂತೇಳಿ BJP ಆರೋಪ ಮಾಡ್ತಾ ಇದೆ. ನಿಮಗೆ ಮಜಾ ಗೊತ್ತಾ? ಒಂದು ಕಾಲದಲ್ಲಿ ಇದೇ DK ಸುರೇಶ್ ಮತ್ತು BK ಹರಿಪ್ರಸಾದ್ ಅವರ ದೊಡ್ಡ ಫೋಟೋವನ್ನು ತಮ್ಮ ಆಫೀಸಲ್ಲಿ ಹಾಕ್ಕೊಂಡಿದ್ರು ಮುನಿರತ್ನ. ಆದರೆ ಏನು ಷಡ್ಯಂತ್ರವೋ ಮತ್ತೊಂದೋ ಮಗದೊಂದೋ
ಮುನಿರತ್ನ ಆಡಿದ ಮಾತು ನಿಜವೇ ಆಗಿದ್ದರೆ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮೊನ್ನೆ ಕೆಲವು ನಟ ನಟಿಯರು ಒಂದು 153 ಜನ ಸೈನ್ ಹಾಕ್ಬಿಟ್ಟು ಮುಖ್ಯಮಂತ್ರಿಗಳೊಂದು ಪತ್ರ ಬರೆದಿದ್ದರು. ಹೇಮಾ ಕಮಿಟಿ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಇಲ್ಲಿ ಏನು ಶೋಷಣೆ ಆಗ್ತಾ ಇದೆ ಅಂತೇಳಿ. ಸ್ಯಾಂಡಲ್ವುಡ್ನಲ್ಲಿ ಮೀಟು ವಿರುದ್ಧದ ಕಿಚ್ಚು ಜೋರಾಗ್ತಾ ಇದೆ. ಮಲಯಾಳಂ ಚಿತ್ರರಂಗದಲ್ಲಿರುವಂತೆ ಹೇಮಾ ಕಮಿಟಿಯಂತೆ ಕನ್ನಡ ಸಿನಿರಂಗದಲ್ಲೂ ಆಗಲಿ ಎನ್ನುವಂಥ ಕೂಗು ಜೋರಾಗ್ತಾ ಇದೆ. ಈ ಹಿನ್ನೆಲೆ ಇಂದು ನಡೆದ ಸಭೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಹಿಳಾ ಆಯೋಗ ಸಭೆಯನ್ನು ಮಾಡಿತು. ಅದಕ್ಕೆ ಎಲ್ಲರನ್ನು ಕರೆಸಿತ್ತು, ನಟ ನಟಿಯರನ್ನು ಮತ್ತು ಸಿನಿಮಾಕ್ಕೆ ಸಂಬಂಧಪಟ್ಟ ರಾಕ್ಲೈನ್ ವೆಂಕಟೇಶ್, ಸಾರಾ ಗೋವಿಂದು, ಸುರೇಶ್ ಇವರನ್ನೆಲ್ಲ ಕರೆಸಿತ್ತು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಂದನವನದಲ್ಲಿ ಮತ್ತೆ ಮೀಟು ಸಮರ. ಫೈರ್ ಸಂಸ್ಥೆ ನಡೆಗೆ ನಿರ್ಮಾಪಕರ ಅಪಸ್ವರ. ಹೇಮಾ ಕಮಿಟಿ ಮಲಯಾಳಂ ಚಿತ್ರರಂಗವನ್ನ ಗಡಗಡನೆ ನಡುಗಿಸಿದೆ. ಮಾಲಿವುಡ್ನ ಕರಾಳ ಮುಖವನ್ನ ಬಯಲು ಮಾಡಿದೆ. ಇದೀಗ ಕನ್ನಡ ಚಿತ್ರರಂಗದಲ್ಲೂ ಅಂಥದ್ದೇ ಸಮಿತಿ ರಚಿಸಬೇಕು ಅನ್ನೋ ಕೂಗು ಎತ್ತಿದೆ. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅಂದ್ರೆ ಫೈರ್ ನಿಯೋಗ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿತ್ತು. ಇದೀಗ ಈ ಬಗ್ಗೆ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ಮಾಡಲಾಯಿತು. ನಟಿಯರು ವರ್ಸಸ್ ನಿರ್ಮಾಪಕರ ಜಟಾಪಟಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ನೇತೃತ್ವದಲ್ಲಿ ನಡೆದ ಸಭೆಯ ಆರಂಭದಿಂದಲೇ ಗದ್ದಲ ಶುರುವಾಯಿತು. ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ ಹಾಗೂ ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ ಜೋರಾಗಿತ್ತು. ಇದರಿಂದ ಕೋಪಗೊಂಡು ವಾಣಿಜ್ಯ ಮಂಡಳಿ ಸಭೆಯಿಂದ ರಾಕ್ ಲೈನ್ ಎದ್ದು ಹೋದ್ರು. ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗುವ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು, ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದ್ ಹೇಳ್ತಾ ಇರೋದು. ನಮ್ಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಹೇಳಿದ್ರೆ, ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಒತ್ತಾಯಿಸಿದ್ರು. ನಾನು ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ. ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದ್ರೆ, ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬಹುದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬಹುದು, ದೌರ್ಜನ್ಯ ಆಗಿರ್ಬಹುದು ನಿಲ್ಲತ್ತೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ. ಹೌದು, ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ನಮಗೆ ನೇರವಾಗಿ ಹೇಳ್ತೀನಿ, ನಮಗೆ ಕೇರಳದ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ. ಮಹಿಳಾ ಆಯೋಗ ಇದೆ, ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮ್ಮಿಂದ ಮಾಹಿತಿ ತಗೊಳ್ಳಿ. ಇವತ್ತು ಹೇಳ್ತೀನಿ, ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ. ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ. ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ. ಆಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ. ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ, ಅದು ಚಿತ್ರರಂಗನೇ ಅಂತಲ್ಲ, ಎಲ್ಲಾ ರಂಗಗಳಲ್ಲೂ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ಕಮಿಟಿ ರಚನೆಯಾಗತ್ತಾ? ಆದ್ರೆ ಮಾಲಿವುಡ್ನಂತ ಸಮಸ್ಯೆ ಇಲ್ಲೂ ಉದ್ಭವಿಸುತ್ತಾ ಅಂತ ಕಾದ್ದೋಡ್ಬೇಕು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಹಿಂದಿನಿಂದ ಒಂದು ವಾರ ಕಾಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೀವನ ಕಥೆ ಹೇಳ್ತೀನಿ. ಮಾಜಿ ಪ್ರಧಾನಿ ಎಲ್ಲಿ ಜನಿಸಿದ್ರು, ರಾಜಕೀಯಕ್ಕೆ ಬರುವ ಮುನ್ನ ಏನು ಮಾಡ್ತಾಯಿದ್ರು, ಅವರು ಕಾಂಗ್ರೆಸ್ ಪಾರ್ಟಿ ಕೂಡ ಸೇರಿದ್ರ, ಅವರ ಮದುವೆ ಆಗಿದ್ದು ಯಾವಾಗ, ಅವರಿಗೆ ಎಷ್ಟು ಜನ ಮಕ್ಕಳು, ನಿಮ್ಗೆ ಗೊತ್ತಾ? ಭಾಳ ಅದ್ಭುತವಾಗಿ ಹಾಕಿ ಆಟ ಆಡ್ತಾ ಇದ್ರಂತೆ ದೇವೇಗೌಡರು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಕರ್ನಾಟಕದಿಂದ ಪ್ರಧಾನಿಯಾದ ಮೊಟ್ಟ ಮೊದಲ ಕನ್ನಡಿಗನ ಬಗ್ಗೆ ಇವತ್ತಿನ ಮಾಹಿತಿ ಇಷ್ಟು. ನಾಳೆ ಇನ್ನಷ್ಟು ಕೊಡ್ತೀನಿ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ದೊಡ್ಡಗೌಡ್ರ ಜೀವನಗಾಥೆ. ಅದು ಬರೋಬ್ಬರಿ 71 ವರ್ಷಗಳ ರಾಜಕೀಯ.
ರೈತನ ಮಗ ಎಂಜಿನಿಯರ್, ಗುತ್ತಿಗೆದಾರ, ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ರೆ ಸಮಯವೇ ಸಾಲದು. ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಹಾಗೂ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿದ್ದ ಗೌಡ್ರು ಮೇ 18ಕ್ಕೆ 91ನೇ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. 1996ರಿಂದ 97ರ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ 1994ರಿಂದ 96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ದೇವೇಗೌಡರು ಅಂದು ಕಾಂಗ್ರೆಸ್ ಕಾರ್ಯಕರ್ತ. 1933ರ ಮೇ 18ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ದೇವೇಗೌಡರು ಜನಿಸಿದ್ರು. ಮಧ್ಯಮ ವರ್ಗದ ಕೃಷಿ ಕುಟುಂಬದ ದೊಡ್ಡೇಗೌಡ ಮತ್ತು ಶ್ರೀಮತಿ ದೇವಮ್ಮ ಮಡಿಲಲ್ಲಿ ಜನಿಸಿದ್ರು. ರೈತನ ಬದುಕಿನ ಕಷ್ಟಗಳು ಚೆನ್ನಾಗಿ ತಿಳಿದಿದ್ದ HDD ಸಿವಿಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ರು. 20 ವರ್ಷದ ಯುವಕನಾಗಿದ್ದಾಗಲೇ ರಾಜಕಾರಣಕ್ಕೆ ಧುಮುಕಿದ್ರು. ಶಿಕ್ಷಣ ಪೂರೈಸಿದ ನಂತರ 1953ರಲ್ಲಿ ಕಾಂಗ್ರೆಸ್ ಸೇರಿದ್ದರು. ದೇವೇಗೌಡರಿಗೆ 6 ಜನ ಮಕ್ಕಳು. ಚೆನ್ನಮ್ಮ ವಿಚಾರ ಹೇಳದೆ ದೇವೇಗೌಡರ ಜೀವನ ಚರಿತ್ರೆ ಪರಿಪೂರ್ಣ ಆಗೋದಿಲ್ಲ. ಯಾಕಂದ್ರೆ ಅವರದ್ದು ಪರಿಪೂರ್ಣ ದಾಂಪತ್ಯ. ಗೌಡ್ರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ದೇವೇಗೌಡರ ಮಗಳು ಚೆನ್ನಮ್ಮರನ್ನ 1954ರಲ್ಲಿ ವಿವಾಹವಾದ್ರು. ಅವರಿಗೆ HD ಬಾಲಕೃಷ್ಣ, HD ರೇವಣ್ಣ, HD ಕುಮಾರಸ್ವಾಮಿ, HD ರಮೇಶ್ ಎಂಬ ಗಂಡು ಮಕ್ಕಳಿದ್ರೆ ಹಿರಿಮಗಳಾದ ಅನುಸೂಯಾರನ್ನ ಖ್ಯಾತ ವೈದ್ಯ CN ಮಂಜುನಾಥ್ರಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಕೊನೆ ಮಗಳು ಶೈಲಜಾರನ್ನು ವೈದ್ಯ HS ಚಂದ್ರಶೇಖರ್ಗೆ ನೀಡಿ ಮದುವೆ ಮಾಡಿಕೊಟ್ರು. ಕಾಂಟ್ರಾಕ್ಟರ್ ಆಗಿದ್ದರು ದೇವೇಗೌಡರು. ಕಾಂಗ್ರೆಸ್ ಪಾರ್ಟಿ ಸೇರಿ 1962ರ ತನಕ ಆ ಪಕ್ಷದಲ್ಲೇ ಸದಸ್ಯರಾಗಿ ಉಳಿದಿದ್ದ ದೊಡ್ಡಗೌಡರು ಆಂಜನೇಯ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾಗಲೇ ಬಡವರ ಸೇವೆ ಮಾಡ್ತಿದ್ರು. ಹೊಳೆನರಸೀಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರೂ ಆಗಿದ್ರು. ಯೋಗ ಮಾಡೋದನ್ನ ಬಿಟ್ಟವರಲ್ಲ ದೇವೇಗೌಡರು. ವಯಸ್ಸಿನಲ್ಲೂ ಕನ್ನಡಕ ಬಳಸದೆ ಧ್ವನಿಯಲ್ಲಿ ಬದಲಾವಣೆ ಇಲ್ಲದೆ ಆರೋಗ್ಯವಂತರಾಗಿರುವ HD ದೇವೇಗೌಡರು ನಿತ್ಯ ಯೋಗ ಮಾಡ್ತಾರೆ. ಕಟ್ಟುನಿಟ್ಟಿನ ಜೀವನ ಶೈಲಿಯಿಂದ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ದೇವೇಗೌಡರಿಗಿಂತಲೂ ಪತ್ನಿ ಚೆನ್ನಮ್ಮ ಅವರೇ ಹೆಚ್ಚು ಶ್ರೀಮಂತರು. ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಎಲ್ಲವನ್ನ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ಹೋಗಿದ್ವಿ ಅವ್ರ ಮನೆಗೆ. ಅವ್ರು ಹೇಳ್ತಾರೆ ಈಗಲೂ ನನಗೆ ಹೋರಾಟದ ಕಿಚ್ಚಿದೆ, ಸ್ವಲ್ಪ ಕಾಲು ನೋವು ಅಂತಾರೆ. ಬಟ್ ಇವ್ರಿಗಿಂತ 6 ತಿಂಗಳು ದೊಡ್ಡವರು SM ಕೃಷ್ಣ. ಆಮೇಲೆ ಇವರು SM ಕೃಷ್ಣ ಆ್ಯಂಡ್ ಬಂಗಾರಪ್ಪ ಕೂಡ ಇವರಿಗಿಂತ 6 ತಿಂಗಳು ದೊಡ್ಡವರು. ಸೊ ದೇವೇಗೌಡರ ಈ ಜೀವನಯಾನದ ಕಥೆ ನಾಳೆ ಕೂಡ ಮುಂದುವರಿಯುತ್ತೆ. ತಪ್ಪದೆ ವೀಕ್ಷಿಸಿ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.